ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಜನವರಿ 23ನೇ ತಾರೀಕು ಗುರುವಾರ. ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಅದರ ಜೊತೆಗೆ ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ನಿಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ, ಸಂತೋಷವಾಗಿ, ವಿಶೇಷವಾಗಿ, ಆರೋಗ್ಯವಾಗಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಕೂಡ ನಾನು ಶುಭ ಹಾರೈಸ್ತಿದ್ದೀನಿ ಮತ್ತು ಭಗವಂತನ ಹತ್ರ ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಗೆ ಯಾರೆಲ್ಲ ಇವತ್ತು ವಿಶೇಷವಾಗಿ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಕೈ ಹಾಕ್ತಿದ್ದೀರಿ, ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ, ಸೊ ಹೆಚ್ಚು ಕಾಯಿಸದೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿ ನಂತರ ವಿಚಾರಗಳನ್ನ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಅಪ್ಪ, ನಮಸ್ತೆ. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದಪ್ಪ. ತಿಂಡಿ ಆಯ್ತಮ್ಮ? ಆತಪ್ಪ. ನಿಮ್ದು? ನಂದು ಇಲ್ಲಮ್ಮ, ಮಾಡಬೇಕು. ಏನಮ್ಮ ತಿಂಡಿ? ತಿಂಡಿ ಇವತ್ತು ಹೋಟ್ಲ್ ಅಂದಪ್ಪ, ಇಡ್ಲಿ ವಡಿ. ಹೋಟ್ಲಿಂದ ಇಡ್ಲಿ ವಡಿ ತರಿಸ್ಬಿಟ್ರಾ? ಮೊದಲೇ ಹೇಳಿದ್ರೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತಿದ್ನಲ್ಲ. ಅಯ್ಯ ಬಾರಪ್ಪ, ನಿನ್ಕಿಂತ ಹೆಚ್ಚಿಂದೇನಲ್ಲ ಅದು. ಹೌದಾ? ಆಗ್ಲಿಮ್ಮ, ಆಗ್ಲಿ. ಹೇಳ್ರಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನಿಲ್ಲಪ್ಪ, ಇದು ಫೆಬ್ರವರಿಯಾಗ ಐತಿ ಮೊಮ್ಮಗಳದು. ಆಗ್ಲಿಮ್ಮ, ಅವಾಗ ಹೇಳೋಣಂತ, ಈಗ ಹಂಗ ನಿಮ್ಮನ್ನ ಮಾತಾಡ್ಸೋಣ ಅಂತ ಮಾಡಿದ್ವಿ. ಬಹಳ ಖುಷಿ ಆಯ್ತಮ್ಮ, ಬಹಳ ಖುಷಿ ಆಯ್ತು. ಮೊಮ್ಮಗಳ ಹೆಸರೇನಮ್ಮ? ಇದು ವೈಷ್ಣವಿ. ವೈಷ್ಣವಿ. ಎಷ್ಟನೇ ವರ್ಷದ್ದು? ಆಕಿಗೆ ಈಗ 5ನೇ ಕ್ಲಾಸ್ ಅಪ್ಪ. ಆಕಿ ವಯಸ್ಸು ಏನ್ ನೆನಪಿಲ್ಲ. 11 ವರ್ಷ ಇರ್ಬೇಕಂಗಾರೆ, ಹೆಚ್ಚು ಕಡಿಮೆ. ಆಗ್ಲಿ ಆಗ್ಲಿ. ಒಂದ್ ಫೋಟೋ ಕಳ್ಸಕ್ ಹೇಳ್ರಿ, ಮನೇಲಿ ಯಾರು ಇದ್ರು ಅಂದ್ರೆ. ಐತಿ. ಒಂದ್ ಫೋಟೋ ಕಳ್ಸಿದ್ರಿ ಅಂದ್ರೆ ಆ ಫೋಟೋ ತೋರಿಸ್ಬಿಟ್ಟು ನಾವೆಲ್ಲರೂ ಒಟ್ಟಿಗೆ ಶುಭಾಶಯ ಹೇಳೋಣಂತೆ. ಹ್ಞೂನಪ್ಪ, ಹಂಗ ಮಾಡೋಣ. ಆಗ್ಲಿಮ್ಮ. ಸೊ ಹಿಂಗೆ ಇರ್ರಿ, ಆರಾಮಾಗಿ ನಗ್ನಗ್ತಾ ಖುಷಿಯಾಗಿರ್ರಿ, ಆಯ್ತಾ? ಹ್ಞೂನಪ್ಪ, ನಿನ್ ಕೂಡ ಮಾತಾಡೋದ ಒಂದ್ ಖುಷಿ ನನಗೆ. ಅಯ್ಯೋ, ನಿಮ್ಮ ಹತ್ರ ಮಾತಾಡೋದು ನನ್ ಭಾಗ್ಯ ಅಂತ ಅನ್ಕೋತೀನಿ ನಾನು. ನಿಮ್ಮಂತ ದೊಡ್ಡವ್ರ ಆಶೀರ್ವಾದ, ಪ್ರೀತಿ ಸದಾ ನನ್ನ ಜೊತೆ ಇರ್ಬೇಕು. ಅದಕ್ಕೆ ನೀನ್ ವಯಸ್ಸಿನ ಮಕ್ಳು ಅದಾವ, ಅದಕ್ಕೆ ನಿನಗೆ ಅಪ್ಪ ಅಂತಾನೆ ಮಾತಾಡ್ಸೋದು. ಆಗ್ಲಿಮ್ಮ, ಆಗ್ಲಿ. ದೊಡ್ಡವ್ರು ಏನ್ ಕರೆದ್ರು ನಂಗೆ ಖುಷಿನೇ, ಏನ್ ಬೇಜಾರಿಲ್ಲ. ಸರಿಯಪ್ಪ. ಆಗ್ಲಿಮ್ಮ, ಆಗ್ಲಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಯಾರೆಲ್ಲ ಕರೆ ಮಾಡ್ತೀರಿ ಅವರಿಗೆ ದಯವಿಟ್ಟು ಒಂದು ಸಣ್ಣ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಈ ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ನಿಮ್ಮಲ್ಲಿಗೆ ಈ ಕಾರ್ಯಕ್ರಮ ತಲುಪಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸಿದ್ಧಲಿಂಗೇಶ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಐಕರ್ ಸರ್, ತಿಂಡಿ ಆಯ್ತಾ ಸರ್? ಆಯ್ತು ಸರ್. ದೋಸೆ ಸರ್. ವಾವ್, ಸೂಪರ್. ಇನ್ನು ನಾರ್ಮಲ್ ದೋಸೆನಾ ದಾವಣಗೆರೆ ಸರ್? ನಾರ್ಮಲ್ ದೋಸೆನಾ ದಾವಣಗೆರೆ ಬೆಣ್ಣೆ ದೋಸೆನಾ? ರೆಗ್ಯುಲರ್ ಮನೆ ದೋಸೆ ಸರ್. ಮನೆ ದೋಸೆ. ಓಕೆ. ಎಸ್ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಬರ್ತೀರಾ ಇವತ್ತರ? ಸರ್ ಇವತ್ತು ಗುರುವಾರ, ಉಪವಾಸ ಅಲ್ಲ? ಸಾರಿ. ಎಸ್ ಸರ್. ಸರ್, ನಮ್ಮ ಇವತ್ತು ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೌದು ಜಯಂತಿ ಸರ್. ಇವತ್ತು. ಹೌದು, ಅವ್ರು ಹುಟ್ಟಿದ ದಿವಸ ಸರ್. ಸರ್, ನಮ್ಮೆಲ್ಲರ ಕಡೆಯಿಂದ ಅವ್ರಿಗೆ ಒಂದು ಸಲ್ಯೂಟ್ ಇರಲಿ ಸರ್. ಖಂಡಿತ ಸರ್, ಖಂಡಿತ. ಗ್ರೇಟ್ ಸಲ್ಯೂಟ್. ಸೊ ಭಾರತ ಹೀಗೆ ಇರಬೇಕು ಅಂತೇಳಿ 100 ವರ್ಷಗಳ ಹಿಂದೆನೆ ಒಂದು ದೊಡ್ಡ ಕನಸನ್ನು ಕಂಡಂತಹ ಮಹಾನ್ ಸೇನಾನಿ. ಹೌದು ಸರ್, ಖಂಡಿತ ಸರ್. ಬಹುಶಃ ಅವ್ರು ಇವತ್ತಿದ್ದಿದ್ರೆ ಭಾರತ ಇನ್ಯಾವ ಲೆವೆಲ್ಗೆ ಹೋಗ್ತಿತ್ತೋ ಗೊತ್ತಿಲ್ಲ. ಹೌದು ಸರ್, ಸಿಂಗಾಪುರ್ನ ಮೀರ್ಸೋದು ಸರ್. ಓ ಖಂಡಿತ. ಸೊ ಆ ವಯಸ್ಸಿಗೆನೆ ಅವರು ಆ ಮಟ್ಟದ ಕನಸುಗಳನ್ನ ಇಟ್ಕೊಂಡಿದ್ರು ಅಂದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಬಹುಶಃ ಅವ್ರು ಇವತ್ತಿದ್ದಿದ್ರೆ ಬಹುಶಃ ನಮ್ದು ಭಾರತ ಇದ್ರ 100 ಪಟ್ಟು ಮುಂದೆ ಹೋಗಿರ್ತಾ ಇತ್ತು ಅನ್ಸುತ್ತೆ. 100% ಸತ್ಯ ಸರ್. ಏನಿವತ್ತು ನಾವೆಲ್ಲರೂ ವಿಶ್ವದ ದೊಡ್ಡಣ್ಣ ಅಂತ ಅಮೇರಿಕನ್ ಕರಿತಿದೀವಿ. ಸೊ ಬಹುಶಃ ಭಾರತನ ಎಲ್ಲರೂ ಸಲುಟುಡೆ ಪ್ರಶ್ನೆ ಬರ್ತಿತ್ತು. ಖಂಡಿತ ಸರ್. ನೀವು ಹೇಳೋದು ಸರ್ 100% ಸತ್ಯವಾದ ಮಾತು. ಎಸ್ ಸರ್. ಸರ್ ಅವ್ರ ಬಗ್ಗೆ ಇವತ್ತು ವೀರ ಪರಾಕ್ರಮ ದಿವಸ ಅಂತ ಆಚರಿಸೋದು ಅವ್ರ ನೆನಪಿನ ಹೌದು ಅವ್ರ ನೆನಪಿನ ಸಲುವಾಗಿ. ಹೌದು ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವ್ರದ್ದು ಒಂದೊಂದು ಮಾತುಗಳು ಅವರು ಯಾವತ್ತಾರು ಒಂದೊಂದು ಬರ್ತಿರುತ್ತಲ್ಲ, ಸೊ ಅದನ್ನ ನೋಡಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಎಸ್ ಸರ್, ಅದೇ ಅವ್ರ ಪ್ರತಿಯೊಂದು ಮಾತುಗಳು ಒಂದು ಇನ್ಸ್ಪಿರೇಷನ್ನು, ಪ್ರತಿಯೊಂದು ಮಾತುಗಳು ಒಂದು ಸ್ಫೂರ್ತಿದಾಯಕವಾಗಿರ್ತಾ ಇತ್ತು ಯುವ ಜನತೆಗೆ. ಖಂಡಿತ ಸರ್. ಸೊ ನನಗೆ 4 ಜನರ ರಕ್ತವನ್ನು ಕೊಡಿ ನನ್ನ ದೇಶವನ್ನು ಗೆದ್ದು ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು ಅವರು. ಹೌದು ಸರ್. ಸೊ ಅವರ ಒಂದು ಮೆಸೇಜ್ ದೊಡ್ಡ ಚಳವಳಿ ಮಾಡಿದ್ರು. ಹೌದು ಸರ್, ಅವರ ಒಂದು ಮಕ್ಕಳಿಗೆ ಬಹಳ ಇಷ್ಟ ಸರ್ ಸುಭಾಷ್ ಚಂದ್ರ ಬೋಸ್ ಅಂದ್ರೆ. ಪ್ರತಿ ಅವ್ರ ಕಾಲೇಜಲ್ಲಿ ಕಾರ್ಯಕ್ರಮ, ಸ್ಕೂಲ್ ಕಾರ್ಯಕ್ರಮ ಇದ್ದಾಗ ಸಣ್ಣ ಮಕ್ಕಳಿನ ಅವ್ರದ್ದು ಸುಭಾಷ್ ಚಂದ್ರ ಬೋಸ್ ವೇಷ ಹಾಕೊಂಡೆ ಹೋಗ್ತಾರೆ ಸರ್, ಕಂಪಲ್ಸರಿ ಅವರು. ಹೌದು, ವಾವ್, ಸೂಪರ್. ಅವ್ರ ಫೋಟೋ ಕಳಿಸ್ಲಾ ಇವತ್ತು ನಾಳೆ ಹಾಕ್ತೀರಾ? ಖಂಡಿತ ಕಳಿಸಿ ಸರ್, ಖಂಡಿತ. ಸುಭಾಷ್ ಚಂದ್ರ ಬೋಸ್ ಜೊತೆ ಅವನ್ನ ಇರೋದು ಒಂದು ಫೋಟೋ ಇದೆ. ಖಂಡಿತ
ಈಗ ವೇಷ ಹಾಕಿ ಸೋಷ ವೇಷ ಹಾಕೊಂಡ್ರದ ಕಳಿಸಿ ಸರ್. ಕಳಿಸ್ಕೊಡ್ತೀನಿ, ನಾಳೆ ಪ್ಲೇ ಮಾಡಿ. ಎಸ್ ಸರ್. ಸರ್, ಒಂದು ಬೀಯಿಂಗ್ ಎ ಸೋಷಿಯಲ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಅವರ ಒಂದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಯೂತ್ಗೆ ಒಂದು ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಕಡೆಯಿಂದ? ನಮ್ ಕಡೆ ನಾವೇನ್ ಹೇಳಿಕ್ಕಾಗುತ್ತೆ? ಅದಲ್ಲ ನಾನು ಹೇಳ್ತಾ ಇರೋದು, ಅವ್ರು ಹೇಳಿರೋ ಮಾತನ್ನ ನೀವು ಯೂತ್ಸಿಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರ ಘೋಷವಾಕ್ಯ ಬಹಳ ಇದಾವೆ ಸರ್. ಅವರು ಓಕೆ ಬುಕ್ ಓದಿದೆ ಅವ್ರ ಬಗ್ಗೆ ಡೀಟೇಲ್ ಹೋಗಿ. ನಮ್ ದಾವಣಗೆರೆ ಶಿವಪ್ರಸಾದ್ TR ಅಂತ ಹೇಳಿ ಒಂದು ಬುಕ್ ಬರೆದಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ. ಓಕೆ ಚೆನ್ನಾಗ್ ಬರೆದಿದ್ದಾರೆ ಸರ್ ಅವ್ರ ಬಗ್ಗೆ ಡೀಟೇಲ್ ಆಗಿ ವಸ್ತು ಎಲ್ಲ. ಓಕೆ ಸೊ ಅವ್ರಂಗೆ ನಾವು ಶ್ರಮ ಪಡ್ಬೇಕು ಸರ್. ದೇಶ ಅಂದ್ಮೇಲೆ ದೇಶ ಸಲುವಾಗಿ ನಾವ್ ಇರ್ಬೇಕು ಸರ್. ನಮ್ಮ ಮನೆ ಇದು ಬಿಟ್ಟು ಜಾತಿ ಗೀತಿ ಬಿಟ್ಟು ದೇಶದಿಂದ ಬಂದಾಗ ನೀವು ಯೂಸ್ ಹೇಳ್ಬೇಕಂದ್ರೆ ದೇಶದ ಬಗ್ಗೆ ಯಾವತ್ತೂ ನಾವು ಹಿಂಜರಿಬಾರ್ದು ಸರ್. ಏನೇ ಪ್ರಾಬ್ಲಮ್ ಬರ್ಲಿ, ಸಮಸ್ಯೆ ಬರ್ಲಿ, ದೇಶ ಕಟ್ಟಬೇಕಂತ ನಾವ್ ಹೇಳಿದ್ವಲ್ಲ, ಅವರು ಹೇಳಿದ್ದು ಯಾಕೆ ನಾನು ಯೂಸ್ ಹೇಳ್ಬೋದು ಸರ್. ದೇಶ ಅಂತ ಬಂದಾಗ ಎಲ್ಲರೂ ಜಾತಿ ಧರ್ಮ ಬಿಟ್ಟು ಎಲ್ಲ ದೇಶದ ಪರವಾಗಿ ನಿಲ್ಲೋಣ ಅಂತ ಹೇಳಿ ಆಶಿಸ್ಬೋದು ಸರ್. ಖಂಡಿತ ಅದ್ಭುತವಾಗಿರ್ತ ಮಾತು. ಅದರಲ್ಲೂ ಕೂಡ ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವೆಲ್ಲ ಆ ರಾಜಕೀಯ ಪಕ್ಷ ಈ ರಾಜಕೀಯ ಪಕ್ಷ, ಆ ಜಾತಿ ಈ ಜಾತಿ ಅನ್ಕೊಂಡು ಪಂಗಡ ಅನ್ಕೊಂಡು ಹೊಡೆದಾಡೋ ಬದಲು ದೇಶ ಅಂತ ನಿಂತಾಗ ನಾವೆಲ್ಲರೂ ಕೂಡ ಒಗ್ಗಟ್ಟನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಖಂಡಿತ ಸರ್. ನೀವು ಹೇಳಿದ್ರ ಪರವಾಗಿ ಯೂಸಿಗೆ ಅದೊಂದು ಮೆಸೇಜ್ ಹೇಳ್ಬೋದು ಸರ್ ಸುಭಾಷ್ ಚಂದ್ರ ಬೋಸ್ ಪರವಾಗಿ. ಎಸ್ ಥ್ಯಾಂಕ್ ಯು ಸರ್. ಕ್ವಶನ್ ಕೇಳ, ನೀವೇ ಕ್ವಶನ್ ಕೇಳಿದ್ರಿ ಡಿಫ್ರೆಂಟ್ ಆಗಿ. ಸರ್, ನನಗೆ ಉತ್ತರ ಗೊತ್ತಿದೆಯೋ ಗೊತ್ತಿಲ್ಲ. ಸೊ ಕೇಳಿ ಸರ್, ಖಂಡಿತ ಕೇಳಿ, ಪ್ರಯತ್ನ ಅಂತೂ ಮಾಡ್ತೀನಿ ಸರ್. ಅಕ್ಬರ್ ಬೀರ್ಬಲ್ ಸ್ಟೋರಿ ಕೇಳಿದಿರಲ್ಲ ಸರ್ ನೀವು? ಸ್ವಲ್ಪ ಮಟ್ಟಿಗೆ ಕೇಳಿದ್ದೀನಿ ಸರ್. ಸುಮಾರು ಕಥೆಗಳಿದಾವೆ. ಅದ್ರ ಬೀರ್ಬಲ್ ಅವರ ಮೂಲ ಹೆಸರು ಏನು? ಬೀರ್ಬಲ್ ಅವರ ಮೂಲ ಹೆಸರಾ ಸರ್? ಹಾ ಸರ್. ನಂಗೆ ಖಂಡಿತ ನಂಗೆ ನೆನಪಿಲ್ಲ. ಈ ಕ್ವಶನ್ ಜನತೆ ಫೋನ್ ಮಾಡಿದ್ರೆ ಕೇಳಿ, ಅವ್ರು ಯಾರು ಗೆಸ್ ಮಾಡ್ತಾರ ನೋಡೋಣ. ಖಂಡಿತ ಕೇಳ್ತೀನಿ ಸರ್. ನನಗೇನಾದ್ರೂ ಗಮನಕ್ಕೆ ಬಂದ್ರೆ ನಾನು ನಿಮಗೆ ಆನಂತರ ಕಾಲ್ ಮಾಡಿ ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒನ್ಸ್ ಅಗೇನ್ ಸರ್, ಪರಾಕ್ರಮ ದಿವಸದ ಶುಭಾಶಯಗಳು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರೇ, ವೀರ ಸ್ವಾತಂತ್ರ್ಯ ಸೇನಾನಿ ಅಂತಲೇ ಹೇಳ್ಬೋದು. ಸೊ ಅವ್ರ ಹೆಸರಲ್ಲೇ ಮೊದಲೇ ವೀರ ಸೇರಿಸ್ಕೊಂಡ್ಬಿಟ್ಟತ್ತೆ. ಅಷ್ಟೊಂದು ಪರಾಕ್ರಮಿಗಳಾಗಿರ್ತಕ್ಕಂಥವ್ರು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು. ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಅವರು ಒಂದು ಹಿಂದಿಯಲ್ಲಿ ಫೇಮಸ್ ಅವ್ರದ್ದೊಂದು ಕೊಟೇಶನ್, ಆಪ್ ಮುಜೆ ಖೂನ್ ದೋ ಮಾ ಆಪ್ಕೋ ಆಜಾದಿ ದೋಂಗ ಅಂತೇಳಿ. ಯಾರು ಅಷ್ಟು ರೋಷವಾಗಿ ಮಾತಾಡೋಕ್ಕೆ ಸಾಧ್ಯ ಅಲ್ವಾ? ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ಸೊ ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಬ್ರದರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಹಾ ಸರ್, ಸೂಪರ್ ಆಗಿದ್ದೀವಿ. ನೀವು ಸರ್? ಎಸ್, ನಾ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ನಿಮ್ದು? ನಂದು ಇವತ್ತಿಲ್ಲಮ್ಮ, ಗುರುವಾರ. ಏನು ತಿಂಡಿ ನಿಮ್ಮದು? ನಮ್ದು ಇವತ್ತು ಚಿತ್ರಾನ್ನ ಮಾಡಿದೆ ಸರ್. ಚಿತ್ರಾನ್ನ. ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಎಲ್ಲ ಆದ್ಮೇಲೆ ನಾನು ಫೋನ್ ಮಾಡ್ತೀನಿ. ಓಕೆ, ನೋ ಇಶ್ಯೂಸ್. ಯಾರಿಗಾದ್ರೂ ಪೆಂಡಿಂಗ್ ಇದ್ರೆ ಅವ್ರಿಗೆ ಹೇಳ್ಬಿಡಿ. ಒಂದು ಸೆಕೆಂಡ್ ಹೇಳದೇ ಇದ್ದಿದ್ರೆ ಈ ಸಂದರ್ಭದಲ್ಲಿ. ಪೆಂಡಿಂಗ್ ಅಲ್ಲಿ ಆಯ್ತು, ನೆಕ್ಸ್ಟ್ ಫೆಬ್ರವರಿಲಿ ಇದೆ ಸರ್. ಹೌದಾ? ಅವ್ರಿಗೆ ಅಡ್ವಾನ್ಸಲ್ಲಿ ಹೇಳ್ಬಿಡೋಣ ಬಿಡಿ, ಏನು ಪ್ರಾಬ್ಲಮ್ಮು. ಓಕೆ ಸರ್. ದಾವಣಗೆರೆಯಲ್ಲಿ ಯಾರ್ಯಾರು ಬರ್ತ್ಡೇ ಆಚರಿಸ್ಕೊಂತ ಇದಾರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಮಾ. ಸೊ ಎಲ್ರಿಗೂ ಓವರ್ ಆಲ್ ಹೇಳ್ಬಿಟ್ರಿ. ಎಸ್, ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟು ಹಬ್ಬ. ಹಾ ಹೌದು ಸರ್. ಸೊ ಅವ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ? ಓದಿದ್ದೀರಾ? ಕೇಳಿದ್ದೀರಾ? ಕೇಳಿದೀನಿ ಸರ್. ಅವ್ರ ಬಗ್ಗೆ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಅವರು ಒಬ್ರು. ಅವರು ನಮ್ಮ ದೇಶಕ್ಕಾಗಿ ಬಹಳ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ. ನಿಜ. ನಮ್ ದೇಶ ಉಳಿಬೇಕು ಅಂತಂದು ಹಗಲು ರಾತ್ರಿ ಶ್ರಮ ವಹಿಸಿ ರಕ್ಷಿಸಿದ್ದಾರೆ ಸರ್ ನಮ್ ದೇಶನ. ನಿಜ. ಹಾ ಸರ್. ಮತ್ತೆ ಹೇಳಕ್ಕೆ ಮುಂದೆ ಪದನೇ ಬರ್ತಾ ಇಲ್ಲ ಸರ್ ಅವ್ರ ಬಗ್ಗೆ. ಎಸ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಹುಶಃ ಶಬ್ದಗಳು ಸಾಕಾಗೋದಿಲ್ಲ ಅಂತ ಅನ್ಕೋತೀನಿ ಬಿಡಿ. ಅದರಲ್ಲಿ ಎರಡು ಮಾತಿಲ್ಲ. ಹೌದು ಸರ್. ಎಸ್. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಮತ್ತೇನಾದರೂ ಹೇಳೋದಿಲ್ಲ ಅಂದರೆ? ಹಾ ಸರ್, ಹೇಳಿ ಸರ್. ಓಕೆ, ಒಂದೇ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ನಿಮಗೆ ಮೊದಲಿಗೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೇತಾಜಿ ಎಂದು ಯಾರನ್ನು ಕರೆಯುತ್ತಿದ್ರು ಅಂತ ಹೇಳಿ. ಓಕೆ, ಒಂದು ನಿಮಿಷ. ಅದೆಲ್ಲ ಪ್ರಶ್ನೆ. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದವರು ಯಾರು ಅಂತ. ಓಕೆ, ಹಾಂ ಸರ್. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಪ್ರಶ್ನೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದವರು ಯಾರು? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಲಾಲ್ ನೆಹರು, ಎರಡನೇದು ಸುಭಾಷ್ ಚಂದ್ರ ಬೋಸ್, ಮೂರನೇದು ಸರ್ದಾರ್ ವಲ್ಲಭಾಯ್ ಪಟೇಲ್. ಮೊದಲನೇದು ಜವಾಹರ್ಲಾಲ್ ನೆಹರು, ಎರಡನೇದು ಸುಭಾಷ್ ಚಂದ್ರ ಬೋಸ್, ಮೂರನೇದು ಸರ್ದಾರ್ ವಲ್ಲಭಾಯ್ ಪಟೇಲ್. ನನಗೆ ಅನ್ಸಿದ ಪ್ರಕಾರ ಸುಭಾಷ್ ಚಂದ್ರ ಬೋಸೆ ಅನ್ಸುತ್ತೆ ಸರ್.
ಸುಭಾಷ್ ಚಂದ್ರ ಬೋಸ್ ಅಂತ ಅನ್ಸುತ್ತಾ? ನಾನು ಓದಿದೀನಿ ಸರ್, ಇದು ಮರ್ತಂಗಾಗಿದೆ, ಹಂಗಾಗಿ ಏನೋ ಸ್ವಲ್ಪ ನೆನಪಾಯ್ತು, ಹಂಗಾಗಿ ಹೇಳಿದೆ. ಓಕೆ ಓಕೆ ಎಸ್, ಆ್ಯಕ್ಚುಲಿ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸ್ಥಾಪಿಸಿದಂಥದ್ದೇ ಸುಭಾಷ್ ಚಂದ್ರ ಬೋಸ್ ಅವರು. ಅದು ಕೂಡ ನಮ್ಮ ಭಾರತವನ್ನು ಶತ್ರು ರಾಷ್ಟ್ರಗಳಿಂದ ರಕ್ಷಿಸಬೇಕು ಅನ್ನೋ ಏಕೈಕ ಧ್ಯೇಯೋದ್ದೇಶ ಇಟ್ಕೊಂಡು ನಮ್ಮ ಯೂತ್ಸನ್ನೆಲ್ಲ ಸೇರಿಸಿ ದೊಡ್ಡದಾಗಿರ್ತಕ್ಕಂಥ ಪರಾಕ್ರಮವಾಗಿರ್ತಕ್ಕಂಥ ಸೈನ್ಯವನ್ನು ಇವರು ಕಟ್ಟಿದ್ರು. ಅದಕ್ಕೆ ಇವರು ಭಾರತೀಯ ರಾಷ್ಟ್ರೀಯ ಸೇನೆ ಅಂತ ಹೆಸರನ್ನು ಕೂಡ ನಾಮಕರಣ ಮಾಡಿದರು. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಮತ್ತೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾವುದಾದ್ರೂ ಸ್ಪೆಷಲ್ ರೆಸಿಪಿ ಆಗಿರ್ಬೋದು ಅಥವಾ ಏನಾದರೂ ಹಾಡು? ಏನಿಲ್ಲ, ಒಂದು ಹಾಡು ಹೇಳ್ತೀನಿ ಸರ್. ಖಂಡಿತ ಹೇಳಿಮ್ಮ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ಈ ಕರುಳ ಬಳ್ಳಿ, ಹೊಲಗೂಡುತ್ತಿರುವ ಮಾಯೆ, ಬಿಡದ ಭುವಿಯ ಛಾಯೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಓಕೆ ಸರ್, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ತುಂಬ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ರಿ. ಸೊ ಮನಸ್ಸಿಗೆ ಮುಟ್ಟುವಂಥ ಒಂದು ಗೀತೆ, ತಾಯಿ ಮಗುವಿನ ಒಂದು ಮುದ್ದಾದ ಗೀತೆ ಅಂತ ಹೇಳ್ಬೋದು. ನನಗೆ ಬಹಳ ಇಷ್ಟ ಸರ್ ಈ ಹಾಡು. ಎಸ್ ಎಸ್, ತುಂಬ ಸುಂದರವಾಗಿರ್ತಕ್ಕಂಥ ಗೀತೆ. ಸೊ ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ ಆ್ಯಂಡ್ ಸುಂದರವಾಗಿರ್ತಕ್ಕಂಥ ಒಂದು ಹಾಡನ್ನು ಹೇಳಿದ್ದಕ್ಕೆ. ಹಾಂ ಸರ್, ಒಳ್ಳೆಯದಾಗಲಿ ಮಾ. ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ಸ್. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಮಗೆ ಸಾಕಷ್ಟು ಪುಟಾಣಿಗಳ ಬರ್ಡೇ ಫೋಟೋಸನ್ನು ಕಳಿಸಿದ್ದಾರೆ. ಅದೇ ರೀತಿ ಒಂದು ಆ್ಯನಿವರ್ಸರಿ ಫೋಟೋಸ್ ಕೂಡ ಬಂದಿದೆ. ಅವರಿಗೆ ಅನಂತರದಲ್ಲಿ ಶುಭಾಶಯವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಪುಟಾಣಿ ಹೆಸರು ಹೇಳಿರ್ತೀನಿ, ಫೋಟೋನು ಕೂಡ ಮಧ್ಯೆ ಮಧ್ಯೆ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ವಿದ್ಯಾಶ್ರೀ ಅಂಥೇಳಿ ಬಸವರಾಜ್ ಮತ್ತು ಶಾಂತಲಾ ಅವರ ಪುತ್ರಿ, ಬಲ್ಲೂರು ದರಿಯಪ್ಪರ ಮನೆಯಿಂದ ಈ ಒಂದು ಫೋಟೋವನ್ನು ಕಳಿಸಲಾಗಿದೆ. ಸೊ ನಿನ್ನೆ ಇತ್ತು ಇವ್ರದ್ದು ಬರ್ತಡೇ, ಆ ಪುಟಾಣಿದು. ಸೊ ಇವತ್ತು ಒಂದು ಫೋಟೋಸ್ ಬಂದಿರೋದ್ರಿಂದ ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಿ? ಚೆನ್ನಾಗಿದೆ. ನಮ್ಮ ಮೊಮ್ಮಗಳದಪ್ಪ, ಖುಷಿ ಆಯ್ತು ಫೋಟೋ ಹಾಕಿ ನಮ್ಮ ಮೊಮ್ಮಗಳದ. ನಿಮ್ಮ ಮೊಮ್ಮಗಳದ ಬಲ್ಲೂರು? ಹೌದು ಸರ್. ವಿದ್ಯಾಶ್ರೀ. ವಿದ್ಯಾಶ್ರೀ ತಾನೇ? ಹಾಕ ಅಂತ ಹೇಳಿದ್ ನನ್ನ ಮಗಳಿಗೆ. ಹಾಕಿದಾಗ ನೋಡಿದ್ಮೇಲೆ ಅದಕ್ಕೆ ಕಾಲ್ ಮಾಡಿದೆ ನಾನು. ಆಯ್ತು ಆಯ್ತು, ನಿಮ್ಗಿಂತ ಜಾಸ್ತಿ ನನಗೆ ಖುಷಿ ಆಯ್ತು. ಕರೆಕ್ಟಾಗಿ ನೀವು ಅದೇ ಟೈಮಿಗೆ ಕಾಲ್ ಮಾಡಿದಿರಲ್ಲ. ನಾನು ಯಾಕೆ ಒಳಕ್ ಬಂದಾಗ ಹುಡುಗಿದ್ ಗೊತ್ತಿತ್ತಲ್ಲ, ಅದಕ್ಕೆ ಮಾಡಿದೆ. ಆಗ್ಲಿ ಆಗ್ಲಿ ಮಾ. ಸೊ ನಿಮ್ಮ ಮೊಮ್ಮಗಳಿಗೆ ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ನಮ್ಮೆಲ್ಲರ ಕಡೆಯಿಂದ ಶುಭ ಹಾರೈಸ್ತಾ ಇದೀವಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿದ್ಯಾಶ್ರೀಗೆ. ಭಗವಂತ ನಮ್ ಕಡೆ ಇದ್ದನು ಶುಭಾಶಯಗಳಪ್ಪ. ಬರ್ತಡೆ. ಹೌದಮ್ಮ, ಆಗ್ಲಿ ಆಗ್ಲಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಿಯಪ್ಪ. ಓಕೆ ಅಮ್ಮ, ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ. ಎಸ್, ಅದೇ ರೀತಿ ಉಷಾ ಮತ್ತು ಸುನಿಲ್ ಅವರ ಒಂದು ಆ್ಯನಿವರ್ಸರಿ ಕೂಡ ಇದೆ, 26ನೇ ತಾರೀಕು. ಅನಂತರದಲ್ಲಿ ಅವ್ರ ಫೋಟೋವನ್ನು ಕೂಡ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ, ತಿಂಡಿ ಆಯಿತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ಇವತ್ತು ದಿನ ವಿಶೇಷ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಹಾಂ ಸರ್. ದೇಶ ಕಂಡಂತಹ ಅಪ್ರತಿಮ ವೀರ ಸೇನಾನಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟುಹಬ್ಬ. ಸೊ ನೀವಂತೂ ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀರಿ, ಕೇಳಿರ್ತೀರಿ, ತಿಳ್ಕೊಂಡಿರ್ತೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವ್ರ ಬಗ್ಗೆ? ಅಂದ್ರೆ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಇಬ್ರು ಎರಡು ಎಕ್ಸ್ಟ್ರೀಮಿಸ್ಟ್ ಮತ್ತೆ ಮಂದಗಾಮಿಗಳು ಇಬ್ರು ಇರ್ತಾರಲ್ಲ ಸರ್, ಅದರಲ್ಲಿ ಇವರು ಎಕ್ಸ್ಟ್ರೀಮಿಸ್ಟ್ ಸೇರಿದವರು ಇವರು. ಹೌದು. ಆಮೇಲಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡ್ತಾರೆ. ಆಮೇಲಿಂದ ಮೊಟ್ಟ ಮೊದಲನೇ ICS ಅಧಿಕಾರಿ ಇವರು ನಮ್ಮ ಇಂಡಿಯಾದಲ್ಲಿ. ಹೌದು. ಮತ್ತೆ ಒಂದು ಕರೆ ಕೊಡ್ತಾರೆ ದೇಶಕ್ಕೆ, ಹೇಳಿರಿ ಎಚ್ಚರಗೊಳ್ಳಿರಿ,
ದೇಶದ ಸಮಗ್ರ ಐಕ್ಯತೆಗೆ ಹೋರಾಡಿರಿ ಅಂತ ಹೇಳ್ಬಿಟ್ಟು ನಾಡಿನ ಜನತೆಗೆ ಕರೆ ಕೊಡ್ತಾರೆ. ಕರೆಕ್ಟ್ ಮ್ಯಾಮ್. ಆದ್ರೆ ಅದೇ ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ದುರ್ಮರಣ ಹೊಂದ್ತಾರೆ. ಅದು ಒಂದು ನಮ್ಮ ದೇಶಕ್ಕೆ ದುರಂತ ಅಂತ ಹೇಳ್ಬೋದು. ಹೌದು. ಬಹಳ ಚಿಕ್ಕ ವಯಸ್ಸಿಗೆ ಅಷ್ಟು ಇದು 39-40ಗೆ ಇರ್ಬೇಕನ್ಸುತ್ತೆ ಅವರು. ಹೌದು. ಆ ಒಂದು ಟೈಮಲ್ಲಿ ಅದು ತುಂಬಾ ದೊಡ್ಡ ದುರಂತ ಆಗಿರುತ್ತೆ. ನಿಜ ಭಾರತಕ್ಕೇನೆ ಒಂದು ತುಂಬಾ ದೊಡ್ಡ ನಷ್ಟ ಅದು. ಯಾಕೆಂದ್ರೆ ಅವ್ರಿಗಿದ್ದಂತಹ ಅಗಾಧವಾಗಿರ್ತಕ್ಕಂಥ ದೇಶ ಪ್ರೇಮ ಆಗಿರ್ಬೋದು, ದೇಶದ ಬಗ್ಗೆ ಕನಸಾಗಿರ್ಬೋದು, ದೇಶ ಪ್ರೇಮ ಮತ್ತೆ ಅದ್ರ ಜೊತೆಗೆ ಒಂದು ಕೆಚ್ಚು, ಅವರು ದೇಶಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಕನಸುಗಳು ಯಾವ ಮಟ್ಟದ್ದಿತ್ತು ಅಂದ್ರೆ ಸೊ ಬಹುಶಃ ಅದನ್ನ ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಮತ್ತೆ ರಷ್ಯಾದಲ್ಲಿ ಎಜುಕೇಶನ್ ಮಾಡ್ಕೊಂಡ್ ಬಂದಿರ್ತಾರೆ ಅವರು. ಹೌದು. ಸೊ ಸಾಕಷ್ಟು ಇದೆ ಅವರ ಒಂದು ಚರಿತ್ರೆನೇ ಅದೊಂದು ಸುವರ್ಣಾಕ್ಷರಗಳಲ್ಲಿ ಬರಿಬೋದು ಅಂತ ಅನ್ಸುತ್ತೆ. ಎಸ್, ಬಹುಶಃ ನಮ್ಮ ಯೂತ್ಸಿಗೆ ಯಾವ್ಯಾವುದೋ ಒಂದು ನಾವು ಸಿಲೆಬಸ್ ಕೊಟ್ಟು ಓದಿಸೋ ಬದಲು ಇಂಥ ವೀರ ಸೇನಾನಿಗಳ ಸಿಲೆಬಸ್ ಕೊಟ್ಟು ಓದಿಸಿದ್ದೆ ಆದರೆ ನಿಜಕ್ಕೂ ಕೂಡ ಎಲ್ಲರಲ್ಲಿ ಒಂದು ಕೆಚ್ಚದೆ ಬೆಳೆಯುತ್ತೆ, ಎಲ್ಲರಲ್ಲಿ ಒಂದು ಸ್ಫೂರ್ತಿ ಬೆಳೆಯುತ್ತೆ. ಸೊ ಈ ಒಂದು ತಪ್ಪು ದಾರಿ ಹಿಡಿಯೋದು, ಈ ಬೇರೆ ಬೇರೆ ಹವ್ಯಾಸಗಳಿಗೆ ಹೋಗ್ತಕ್ಕಂಥದ್ದು ಬಹುಶಃ ಕಡಿಮೆ ಆಗ್ಬೋದು ಅಂತ ಅನ್ಸುತ್ತೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಹುಶಃ ಅದನ್ನು ಒಂದು ಚಿಂತನೆ ಮಾಡಿಕೊಂಡು ನಮ್ಮ ಯೂತ್ಸಿಗೆ ಒಂದು ಕಂಪ್ಲೀಟ್ ಸಿಲೆಬಸ್ ಥರನೇ ಮಾಡಿಬಿಟ್ರೆ ತುಂಬ ಒಳ್ಳೇದು ಅಂತ ನಂಗಂತೂ ಅನ್ಸುತ್ತೆ. ಹೌದು ಸರ್. ನಾವು ನಮಗೆ ಸಿಲೆಬಸ್ ನಲ್ಲಿ ಇತ್ತು, ಅವ್ರ ಬಗ್ಗೆ ಒಂದು ಚಾಪ್ಟರ್ ಇತ್ತು. ಹೌದು. ಆ ಚಾಪ್ಟರ್ ನಾನು ಓದಿದ್ನೆ ನಾನು ಹೇಳಿದ್ದೆ ಸರ್ ಇವಾಗ. ನಿಜ. ಸೊ ನಮ್ಗೆ ಈ 2ನೇ ಮಹಾಯುದ್ಧ 3ನೇ ಮಹಾಯುದ್ಧದಿಂದ ನಾವು ಕಲಿಯುವಂಥದ್ದು ಏನೂ ಇಲ್ಲ ಅಲ್ವಾ? ಸೊ ಅವನ ದಂಡೆತ್ತಿ ಬಂದ ಇವನ್ ದಂಡೆತ್ತಿ ಬಂದ ಅಷ್ಟೇ ಇರುತ್ತೆ. ಆದರೆ ಇಂಥ ಒಬ್ಬ ವೀರ ಯೋಧರ ಬಗ್ಗೆ ನಮ್ಮ ಸ್ವಾಮಿ ವಿವೇಕಾನಂದರಂಥವ್ರ ಬಗ್ಗೆ ಕಲ್ತಿದ್ದೆ. ಆದರೆ ನಿಜವಾಗ್ಲೂ ಕೂಡ ಒಬ್ಬ ಯೂತ್ಸ್ ದೇಶಕ್ಕೆ ಹೇಗೆ ತನ್ನನ್ನು ತಾನು ಸಮರ್ಪಿಸ್ಕೊಂಡು ತಾನೂ ಬೆಳೆದು ದೇಶವನ್ನು ಬೆಳೆಸ್ಬೋದು ಅನ್ನೋದನ್ನು ಇಂಥವರಿಂದ ನಾವು ಕಲೀಲಿಕ್ಕೆ ಸಾಧ್ಯವಾಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಇವತ್ತು ಏನಾದರೂ ರೆಸಿಪಿ ಅಥವಾ ಯಾವುದಾದ್ರೂ ಹಾಡು ಹೇಳಕ್ಕೆ ಇಷ್ಟಪಡ್ತೀರಾ ಅಥವಾ ನೇರವಾಗಿ ಪ್ರಶ್ನೆ ಕೇಳಲ್ಲ? ಪ್ರಶ್ನೆ ಕೇಳಿ, ಪ್ರಶ್ನೆ ಆನ್ಸರ್ ಮಾಡಿದ್ಮೇಲೆ ಒಂದು ಹೇಳ್ತೀನಿ. ಸುಭಾಷ್ ಚಂದ್ರ ಬೋಸ್ ಅವ್ರದ್ದೆಲ್ಲ ಒಂದು ಪೆಟ್ರಿಯಾಟಿಕ್ ಸಾಂಗ್ ಹೇಳ್ತೀನಿ. ಓಕೆ ಮ್ಯಾಮ್. ಎಸ್, ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇವಾಗ. ಒಂದು ಸೆಕೆಂಡ್. ಸೊ ಗಾಂಧೀಜಿಯವರನ್ನು ರಾಷ್ಟ್ರ ಪಿತಾಮಹ ಎಂದು ಮೊದಲು ಹೇಳಿದವರು ಯಾರು ಅಂತ. ಒಂದು ಸೆಕೆಂಡ್ ಅಮ್ಮ, ಹೇಳ್ತಾ ಇದ್ದೀನಿ. ಆಪ್ಷನ್ಸ್ ಬಂದು ಡಾಕ್ಟರ್ BR ಅಂಬೇಡ್ಕರ್, ಬಾಲಗಂಗಾಧರನಾಥ್ ತಿಲಕ್, ಸುಭಾಷ್ ಚಂದ್ರ ಬೋಸ್. ಯಾರು ನಿಮ್ಮ ಪ್ರಕಾರ? ಸುಭಾಷ್ ಚಂದ್ರ ಬೋಸ್ ಇರಬೇಕು ಸರ್. ಓಕೆ, ಯಾಕೆ ಅನ್ಸುತ್ತೆ ಅವರೇ ಇರಬೇಕು ಅಂತ? ಗೆಸ್ ಮಾಡಿದೆ. ಯಾಕೆಂದ್ರೆ ಇವರು ತೀವ್ರಗಾಮಿಗಳಲ್ಲಿ ಬರ್ತಾರೆ, ಅವ್ರ ಮಂದಗಾಮಿಗಳಲ್ಲಿ ಬರ್ತಾರೆ. ಸಾಕಷ್ಟು ಭಿನ್ನಾಭಿಪ್ರಾಯ ಇರುತ್ತೆ. ಇವ್ರು ಯಾವತ್ತೂ ಕೂಡ ಅವರಿಬ್ಬರಿಗೂ ತುಂಬಾ ಭಿನ್ನಾಭಿಪ್ರಾಯಗಳು. ಹೌದು, ಆದ್ರೂ ಕೂಡ ಕೆಲವೊಂದು ಟೈಮಲ್ಲಿ ಕ್ಲಾಶಸ್ ಕೂಡ ಆಗುತ್ತೆ ಇಬ್ಬರಿಗೂ. ಹೌದು. ಸೊ ಆದ್ರೂ ಕೂಡ ನಿಮ್ಗೆ ಯಾಕೆ ಅನ್ಸುತ್ತೆ ಇವರೇ ರಾಷ್ಟ್ರಪಿತ ಅಂತ ಕರೆದ್ರು ಅಂತ? ಇರ್ಬೋದು ಸರ್. ಆದ್ರೆ ಇಬ್ಬರ ಒಂದು ಮಾರ್ಗಗಳು ಬೇರೆ ಇದ್ರು, ಗುರಿ ಒಂದೇ ಇತ್ತಲ್ಲ ಇಬ್ರು. ಹೌದು. ಎಸ್, ಮಾರ್ಗಗಳು ನೀವು ಹೇಳಿದಾಗ ಖಂಡಿತ ಬೇರೆ ಬೇರೆ ಆಗಿದ್ರು ಕೂಡ ಇಬ್ಬರದು ಗುರಿ ಅಂತಕ್ಕಂಥ ಹೌದು ಒಂದೇ ಆಗಿತ್ತು. ಹಾಗಾಗಿ ಸೊ ಇವರನ್ನ ಅವರು ಎಲ್ಲೋ 100% ಒಪ್ಕೊಳ್ದೇ ಇದ್ರು ಕೂಡ ನೀವು ನಮ್ಮ ಒಂದು ಗುರಿಗೆ ಹೋರಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಸುಭಾಷ್ ಚಂದ್ರ ಬೋಸ್ ಅವರನ್ನು ರಾಷ್ಟ್ರಪಿತಾಮಹ ಅಂತ ಕರೆದಿರ್ತಾರೆ ಒಂದು ಸಭೆಯಲ್ಲಿ. ಹಾಗಾಗಿ ಅದು ಅಂದಿನಿಂದ ಅವರಿಗೆ ಒಂದು ಶಾಶ್ವತವಾಗಿ ರಾಷ್ಟ್ರಪಿತಾಮಹ ಅಂತಲೇ ಕರೆಯಲ್ಪಡ್ತಾರೆ. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರಮ್ಮ. ಎಸ್, ಸೊ ಏನು ಒಂದು ಪೆಟ್ರೋಟಿಕ್ ಸಾಂಗ್ ಹೇಳ್ತೀನಿ ಅಂತ ಹೇಳಿದ್ರಿ, ಸೊ ಹೇಳಿ ಮಾ. I love my India, hey mera India, I love my India. That's all. ಥ್ಯಾಂಕ್ ಯು ಸೊ ಮಚ್ ಮಾ. ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಸರ್. ಧನ್ಯವಾದಗಳು ಮಾ, ಥ್ಯಾಂಕ್ ಯು. ಹಲೋ. ಹಾಂ, ಹೇಳಿ ಮಾ, ಹೇಳಿ.
ಹಾ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಹಾ ಹೇಗಿದ್ದೀರಿ? ಹಾ ಚೆನ್ನಾಗಿದೆ ಸರ್. ನಿಮ್ಮ ಹೆಸರುಮ್ಮ? ಸುಧಾ. ಸುಧಾ. ಓಕೆ, ನೀವು ಇವ್ರ ಜೊತೆಲೇ ಇರೋದಾ? ಹ್ಞೂ ಸರ್. ಓಕೆ, ಸೊ ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಹುಟ್ಟುಹಬ್ಬ ಇದೆ, ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಇಲ್ಲ ಸರ್, ನನಗೆ ಅಷ್ಟೊಂದು ಇದಿಲ್ಲ. ಓಕೆ ಓಕೆ, ತೊಂದರೆ ಇಲ್ಲ. ತಿಂಡಿ ಆಯ್ತಾ ತಮ್ಮದು? ಹ್ಞೂ ಸರ್, ಆಯ್ತು ಸರ್. ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು. ಓಕೆ ಓಕೆ. ಫ್ರೀ ಟೈಮಲ್ಲಿ ತಾವೇನು ಮಾಡ್ತಾ ಇರ್ತೀರಿಮ್ಮ? ಏನ್ ಸರ್? ಫ್ರೀ ಟೈಮಲ್ಲಿ ತಾವೇನು ಮಾಡ್ತಾ ಇರ್ತೀರಿ? ಅಂದರೆ ಪೇಂಟಿಂಗು, ರಂಗೋಲಿ ಬಿಡಿಸೋದು ಆ ಥರ ಏನಾದ್ರು? ಬೆಡ್ ಜಾಮ್ ಮಾಡ್ತೀವಿ ಸರ್ ನಾವು. ಸಾರಿ, ಹಾ ಹಲೋ, ಮತ್ತೆ ಸರ್ ಹೇಳಿಮ್ಮ ಹೇಳಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಸಾಂಗ್ ಹೇಳ್ತೀವಿ ಸರ್. ಸಾಂಗ್ ಹೇಳ್ತೀವಿ ಸರ್. ಹಾಂ, ಹೇಳಿ ಹೇಳಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಈ ಕನ್ನಡ ನುಡಿಯ ಮಗನಾಗು, ಕನ್ನಡ ಗುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಲೋ. ಹಲೋ. ಧನ್ಯವಾದಗಳಮ್ಮ, ಥ್ಯಾಂಕ್ ಯು. ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಹೇಳಿದ್ರಿ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿಮ್ಮ, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಥ್ಯಾಂಕ್ ಯು. ಹ್ಞೂ ಸರ್, ಮಾಡ್ತೀನಿ ಸರ್. ಓಕೆ ಓಕೆಮ್ಮ, ನಮಸ್ತೆ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಎಸ್ ವೀಕ್ಷಕರೇ, ಸೊ ಸುಂದರವಾಗಿರ್ತಕ್ಕಂಥ ಒಂದು ಗೀತೆಯನ್ನು ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ರು. ಸೊ ಒಳ್ಳೆಯದಾಗಲಿ ಮಂಜುಳಾ ಮೇಡಮ್ ಮತ್ತು ಅವರ ಕಸಿನ್ಗೆ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ನೊಂದು ಪ್ರಶ್ನೆಯನ್ನು ಹೇಳಿಬಿಟ್ಟು ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನೇತಾಜಿ ಎಂದು ಯಾರನ್ನು ಕರೆಯುತ್ತಿದ್ದರು? ಸೊ ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಕ್ವಿಕ್ಕಾಗಿ. ಸೊ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಮೋಜು ಮಸ್ತಿಯ ಜೊತೆಗೆ ಈ ಬೈಕ್ಗಳ ಕೈಯಲ್ಲಿ ಇದ್ಬಿಟ್ರಂತೂ ಮುಗಿದೋಯ್ತು. ಸೊ ಸಿಕ್ಕಾಪಟ್ಟೆ ವೀಲಿಂಗ್ ಮಾಡಿಕೊಂಡು ಜನರಿಗೆಲ್ಲ ತೊಂದರೆ ಕೊಡ್ತಕ್ಕಂಥದ್ದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಮನಗಂಡಂತಹ ರಾಷ್ಟ್ರೀಯ ಹೆದ್ದಾರಿ ಪೊಲೀಸ್ನವರು ಸಗದಾಗಿನೇ ಲಾಕ್ ಮಾಡಿಬಿಟ್ಟು 2 ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ. ಸೊ ಬಹುಶಃ ಇದು ಉಳಿದಿರ್ತಕ್ಕಂಥವ್ರು ಎಲ್ರಿಗೂ ಒಂದು ಪಾಠ ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು? ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ರಿ ಸರ್, ಮಾಡ್ಬೇಕು. ಬಿಸಿಬೇಳೆ ಬಾತು, ಪೂಜೆ ಎಲ್ಲ ಆತು. ಬಿಸಿಬೇಳೆ ಬಾತಾ? ಹ್ಞೂ ಸರ್, ಬಿಸಿಬೇಳೆ ಬಾತ್ ಇವತ್ತು. ಓಕೆ ಓಕೆ, ಆಗಲಿ. ಸೊ ಬನ್ನಿ ಸರ್, ತಿನ್ನಿರಿ. ಆಗಲಿಮ್ಮ. ಸೊ ಬಿಸಿಬೇಳೆ ಬಾತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ತೀರಾ ಕ್ವಿಕ್ಕಾಗಿ? ಹಾ, ಅದೇ ಸರ್, ಬಿಸಿಬೇಳೆ ಬಾತ್ ಅಂದ್ರೆ ಇದು ಬೇಳೆ, ಅಕ್ಕಿ, ಇದು ಅದ್ರೊಳಗೆ ಇದು ಸರ್ ಬೀನ್ಸು, ಕ್ಯಾರೆಟ್, ಒಂದು ಆಲೂಗೆಡ್ಡೆ, ನೀರುಳ್ಳಿ, ಟೊಮಾಟೊ, ಆಮೇಲೆ ಇದು ಬಸಳೆ ಪುಡಿ ಸಿಗ್ತಲ್ರಿ ಸರ್, ಬಿಸಿಬೇಳೆ ಪುಡಿ. ಹೌದು, ರೆಡಿ ಸಿಕ್ಬಿಡತ್ತೆ. ರೆಡಿ ಸಿಗ್ತದೆ. ಅದೆಲ್ಲ ಹಾಕಿ ಒಗ್ಗರಣೆ ಹಾಕಿ ಕುಕ್ಕರಿಗೆ ಕೂಗ್ಸ್ಬಿಟ್ರೆ ಅಷ್ಟೇ. ಸಿಂಪಲ್ ಸರ್, ಅದೇನು ಭಾಳ ಭಾಳ ಚೆನ್ನಾಗಿರ್ತದೆ ಸರ್. ಅನ್ನ ಸಾರು ಮಾಡ್ಕೊಂತ ಕುತ್ಕೊಳೋ ಬದಲು ಹೌದು ಸರ್, ಹಾಗೆ ನಾನೆಲ್ಲ ಜೊತೆಗೆ ಹಾಕ್ಬಿಡ್ತೀನಿ ಸರ್. ಒಂದ್ ಸ್ವಲ್ಪ ಬೇಳೆ ಅಕ್ಕಿ ಎಲ್ಲ ನೆನೆಡೋದು, ಒಂದ್ ಸ್ವಲ್ಪ ಬೆಳೆದ ನೆನೆಸಿ ತರಕಾರಿ ಎಲ್ಲ ಹೆಚ್ಚಿ ಆಮೇಲೆ ಎಲ್ಲ ಒಗ್ಗರಣೆಗೆ ಎಲ್ಲ ಜೊತೆಗೆ ಹಾಕ್ಬಿಡ್ತೀನಿ ಸರ್. ಆಮೇಲೆ ಇದು ಇನ್ನೇನು ಎಲ್ಲ ಗೂರುಡ್ ಎಲ್ಲ ಇದು ಮುಚ್ಚ ಟೈಮ್ನಾಗ ಇದು ಪುಡಿ ಹಾಕ್ಬಿಡ್ತೀನಿ ಸರ್, ಮಸಾಲೆ ಪುಡಿದ ಬಿಸಿಬೇಳೆ ಬಾತಿಂದು. ಹಾಗೆಲ್ಲ ಗೂರುಡ್ ಒಂದ್ 2-3 ಕೂಗ್ಸ್ಬಿಟ್ರೆ ಭಾಳ ಚೆನ್ನಾಗಿರ್ತದೆ. ಭಾಳ ಚೆನ್ನಾಗಿರ್ತದೆ ಸರ್. ನಮ್ಮ ಮನೇಲಿ ಅದೇ ಎಷ್ಟು ಚೆನ್ನಾಗೈತಿ ಅಂತ ಹೇಳಿದ್ರು. ಅಂದ್ರೆ ಮಾಡ್ತಿರ್ತೀನಿ, ಇವತ್ತು ಚೆನ್ನಾಗೈತೆ ಅಂತ ಹೇಳಿದ್ರಿ. ಓಕೆ ಓಕೆ ಓಕೆ, ಮನೆಯವ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಅದೇನೋ ಒಂಥರ ಖುಷಿ ಅಡಿಗೆ ಅಲ್ವಾ? ಒಂಥರ ಖುಷಿ. ಒಂದ್ಸಲ ಏನಾರ ಇದು ಮಾಡ್ಬಿಟ್ರೆ ಸಿಟ್ ಮಾಡ್ಬಿಡ್ತಾರ, ಹಂಗೆ ಚೆನ್ನಾಗ್ ಹೊಡಿಲ್ಲ ಹಂಗೆ ಹಿಂಗೆ ಅಂತಿರ್ತಾರ. ಹಂಗೆ ಏನಾರ ಮಾಡಿದ್ರೆ ಚೆನ್ನಾಗೈತೆ ಅಂತಾರೆ. ಏನಾರ ಒಂದ್ ಸ್ವಲ್ಪ ಏನಾರ ವ್ಯತ್ಯಾಸ ಅಂತಂದ್ರೆ ಇದು ಮಾಡ್ಬಿಡ್ತಾರ, ಬೈದ್ ಬಿಡ್ತಾರೆ. ಓಕೆ ಓಕೆ, ಇಲ್ಲ ಬಾಳ ಚೆನ್ನಾಗೈತೆ ಅಂತ ಹೇಳಿ ತಿಂದವರು ಚೆನ್ನಾಗಿ ಅಷ್ಟೇ ತರಕಾರಿ, ಬೀನ್ಸು ತರಕಾರಿ ಅಷ್ಟೇ ಅಂತ ಇದು ಕ್ಯಾರೆಟ್, ಬೀನ್ಸ್, ಒಂದು ಆಲೂಗಡ್ಡೆ, ಟೊಮಾಟೊ, ಆಮೇಲೆ ಶೇಂಗಾ ಬೀಜ. ಓಕೆ ಚೆನ್ನಾಗಿದೆ. ಓಕೆ ಒಳ್ಳೇದಾಗಲಿ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ, ಅಥವಾ ಇನ್ಯಾರಿಗ ಶುಭಾಶಯ ಹೇಳದಿದ್ರೆ ಹೇಳ್ಬಿಡಿ. ಸೊ ಅದೇ ನಮ್ಮ ಚಂದ್ರಮ್ಮ ಅಂತ ಹೇಳಿ ನಿನ್ನೆ ಬಂದ್ರು ಅವರು. ಹಾಕಿ ಒಂದು ಫೋಟೋ ಒಂದೇ ಫೋಟೋ ಕಳ್ರಿ, ಅವ್ರ ಮನೆ ಕಳ್ಸಂತ್ರ ಕಳ್ಸಿಲ್ಲ. ಚಂದ್ರಮ್ಮ ಮಹೇಶ್ ಅಂತ ಹೇಳಿ ಅವರು ಇದು ವಿದ್ಯಾನಗರದಾಗ ಇದ್ರು ಸರ್.
ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇವತ್ತು ಬಂದಿದ್ರು, ನಿನ್ನೆ ಊಟ ಗಿಟ ಮಾಡ್ಕೊಂಡು ಹೋದ್ರು. ಅವ್ರ ಒಬ್ರದೇ ಫೋಟೋ ಬಂದಳ ಆಯ್ತು ಮನೆಯವ್ರದ್ದು, ಅದಕ್ಕೆ ಕಳ್ಸಮ್ಮ ಅಂತ ಹೇಳಿದ್ರೆ ಅವ್ರ ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಓಕೆ, ಚಂದ್ರಮ್ಮ ಮಹೇಶ ಹೌದು ಸರ್, ಅವ್ರ ಆಟ ಓಡಿಸ್ತಾರೆ ಅವ್ರ ಮನೆಯವರು. ಅವ್ರ ಮನೆ ಇದಕ್ಕೆ ಹೋಗ್ತಾರೆ, ಡಾಕ್ಟರ್ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದಾರೆ ಅವರು. ಚೆನ್ನಾಗಿದ್ದಾರೆ. ಓಕೆ, ನಮ್ಮ ಕಡೆಯಿಂದ ಚಂದ್ರಮ್ಮ ಮಹೇಶ್ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮ ಜೋಡಿಗಳನ್ನು ಹೀಗೆ ನಗ್ನಗ್ತಾ ಸಂತೋಷವಾಗಿರೋ ಹಾಗೆ 100 ಕಾಲ ಆಶೀರ್ವಾದವನ್ನು ಮಾಡಲಿ, ಆರೋಗ್ಯವಾಗಿರಿ ಮತ್ತು ನೆಮ್ಮದಿಯಾಗಿರಿ, ಸಂತೋಷವಾಗಿರಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಅವ್ರಿಗೆ. ಅವ್ರಿಗೆ ಎಷ್ಟು ಜನ ಇದು 4 ಜನ ಹೆಣ್ಮಕ್ಳು, ಒಬ್ರು ಗಂಡು ಮಗು, ಗಂಡ ಆಗ್ಲಿ ಲಾಸ್ಟ್ ಗಂಡು ಸಹ 5 ಜನ ಮಕ್ಳು ಅವರಿಗೆ. ಓಕೆ ಓಕೆ, ಮಕ್ಕಳಿರ್ಲವ ಮನೆ ತುಂಬಾ ಅನ್ನೋ ತರ ಮಕ್ಕಳು ಮನೆ ತುಂಬಾ. ಪಾಪ ಇದು ಹೆಂಗ್ ಗೊತ್ತರ, ಅವ್ರ ಅಮ್ಮನ ಹಂಗೆ ಹೆಣ್ಣಿಲ್ಲ ಅಂತ ಲಾಸ್ಟಿಗೆ 4 ಮೇಲೆ 3 ಮೇಲೆ ಗಂಡ ಅಮ್ಮಗೆ, ಮತ್ತೆ ಇವ್ರಿಗೂ 4 ಮೇಲೆ ಗಂಡ ಹಾಕ್ ನೋಡ್ರಿ. ಚೆನ್ನಾಗಿದಾರ ಸ ಪಾಪ. ಆದ್ರೂ ಎಷ್ಟು ಅಂತಂದ್ರ ಅದು ಬಹಳ ಚೆನ್ನಾಗಿದಾರ ಬಿಡ್ರಿ ಸರ್. ಆದ್ರೂ ಎಲ್ಲಿ ಹೋಗ್ದಂಗೆ ಅಲ್ಲೆಲ್ಲ ಮಾಡ್ಕೊಂಡು ಇದು ಮಾಡ್ತಾರಲ್ರಿ ಸರ್. ಅದು ಬಹಳ ಅವ್ರಮ್ಮರು ತಿರ್ಕೊಂಡ್ರು. ನಮ್ಮ ಮಾಮನ ಹೆಂಡ್ತಿನೇಯ ಅವರು ತಿರ್ಕೊಂಡ್ರು. ಈಗ ಒಬ್ಬೊಬ್ರೆ ಅವರು ನಮ್ಮ ಮಾಮರಿಗೂ 3-4 ಜನ ಹೆಣ್ಮಕ್ಳು ಸಹ, ಅವ್ರು ಒಬ್ನೇ ಇರೋದು, ಅವ್ರ ತಮ್ಮ. ಅಕ್ಕ ತಂಗಿ ಬಂದು ಪಾಪ ಬಹಳ ಜೀವ. ಓಕೆ ಓಕೆ, ಒಳ್ಳೇದಾಗ್ಲಿ. ಸೊ ಅವ್ರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಹೇಳಿ ಸರ್, ನೋಡ ನಂಗೆ ಎಷ್ಟು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹೇಳ್ತೀನಿ. ಓಕೆ, ಸೊ ನೇತಾಜಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಆಪ್ಷನ್ ಐತ್ರೆ? ಆಪ್ಷನ್ ಇದೆ. ಸೊ ನೇತಾಜಿ ಅಂತಕ್ಕಂಥದ್ದು ಇದು ಒಬ್ಬರ ಅಡ್ಡೆಸರು, ಅದು ಯಾರ್ದು ಅಂತ ಹೇಳಬೇಕು. ಆಯ್ತಾ? 4 ಆಪ್ಷನ್ಸ್ ಇದೆ, 3 ಆಪ್ಷನ್ಸ್ ಇದೆ. ಮೊದಲನೇದು ಮಹಾತ್ಮ ಗಾಂಧಿಯವರು, ಎರಡನೇದು ಜವಾಹರ್ಲಾಲ್ ನೆಹರು ಅವರು, ಮೂರನೇದು ಸುಭಾಷ್ ಚಂದ್ರ ಬೋಸ್ ಅವರು. ಜವಾಹರ್ ನೆಹರು ಇರ್ಬೋದೇನ್ರಿ ಸರ್? ಅಷ್ಟು ಗೊತ್ತಿಲ್ಲ ನನಗೆ. ಅದೇ ಅಂತ ಇಲ್ಲ ಮಹಾತ್ಮ ಗಾಂಧಿ, ಅವೆರಡು ಯಾವ್ದಾರ ಒಂದು. ಓಕೆ ಓಕೆ, ಅನಂತದಲ್ಲಿ ಉತ್ತರ ನಾನೇ ಹೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಇದ್ರ ಬಗ್ಗೆ ಗೊತ್ತಿಲ್ಲ. ಓಕೆ ಸರ್, ಇರ್ಲಿ ಇರ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ನಮಸ್ತೆ. ಓಕೆ. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಹಾಗೆ ಉಳಿದಿದೆ, ಉತ್ತರ ಸಿಕ್ಕಿಲ್ಲ. ನೋಡೋಣ ಅನಂತರದಲ್ಲಿ ಅದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವ್ರು ಕರೆ ಮಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ಟಿಫನ್ ಆಯ್ತಾ ಸರ್? ಟಿಫಿನ್ ಇಲ್ಲ ಸರ್, ಮಾಡಬೇಕು. ನಿಮ್ದಾಯ್ತಾ? ಇನ್ನೂ ಆಗಿಲ್ಲ ಸರ್, ಇವಾಗ ಸರ್ ಮಾಡ್ಲಿಕ್ಕೆ ಸರಿ. ಓಕೆ ಓಕೆ, ಆಗಲಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ ಸರ್? ಇಲ್ಲ ಸರ್. ಓಕೆ, ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ನೇರವಾಗಿ? ಸರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್. ನೇತಾಜಿ ಸುಭಾಷ್ ಚಂದ್ರ ಬೋಸಾ? ಓಕೆ. ಹೌದು ಸರ್. ಸೊ ಯಾಕೆ ಅವರಿಗೆ ಆ ಹೆಸರು ಬಂತು ಅಂತ ಏನಾರು ಗೊತ್ತಿದೆಯಾ? ಇಲ್ಲ ಸರ್, ಗೊತ್ತಿಲ್ಲ. ಓಕೆ ಓಕೆ, ಇರಲಿ ಸರ್. ನೇತಾಜಿ ಅಂದ್ರೆ ಇದು ಮಹಾತ್ಮ ಗಾಂಧಿ ಅಲ್ಲ ಸರ್? ಏನಂದ್ರಿ? ಸುಭಾಷ್ ಚಂದ್ರ ಬೋಸ್ ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್, ಸುಭಾಷ್ ಚಂದ್ರ ಬೋಸ್ ಕರೆಕ್ಟ್. ಸರಿ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಸರ್. ಸೊ ನನಗೆ ಗೊತ್ತಿರೋ ಪ್ರಕಾರ ನೇತಾಜಿ ಅಂತಕ್ಕಂಥ ಹೆಸರು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಬರಲಿಕ್ಕೆ ಕಾರಣ ಏನು ಅಂದರೆ, ಅವರು ಎಲ್ಲದರ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಗೈಡೆನ್ಸ್ ಮಾಡ್ತಾಯಿದ್ರು, ಪ್ರಾಪರ್ ಆಗಿರ್ತಕ್ಕಂಥ ನೇತೃತ್ವವನ್ನು ವಹಿಸ್ತಾಯಿದ್ರು. ಸೊ ಹಿಂದಿಯಲ್ಲಿ ನೇತಾಜಿ ಅಂದರೆ ಸೊ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಕೂಡ ಸಂಬೋಧನೆ ಮಾಡಲಾಗತ್ತೆ. ಹಾಗಾಗಿ ಎಲ್ಲರನ್ನ ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ದೂರದೃಷ್ಟಿ ಹೊಂದಿದ್ರಿಂದ ಅವರಿಗೆ ನೇತಾಜಿ ಅಂಥೇಳಿ ಕರೀತಾರೆ ಅಂತ ಕೂಡ ಹೇಳಲಾಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ ಮೇಡಮ್? ಸೂಪರ್ ಸರ್, ನೀವು? ಚೆನ್ನಾಗಿದ್ದೀನಿ. ನಿಮ್ಮ ತಿಂಡಿ ಆಯಿತಾ? ಜಸ್ಟ್ ಇವಾಗ ತಾನೇ ಆಯ್ತು ಸರ್. ಚಿತ್ರಾನ್ನ, ನಿಮ್ದು? ಟಿಫಿನ್ ಇಲ್ಲಮ್ಮ. ಏನು ನಿಮ್ಮದು ಇವತ್ತು ತಿಂಡಿ ಏನು ಅಂದೆ? ಮುದ್ದೆ ಅನ್ನ ಸಾಂಬಾರ್ ಸರ್. ವಾವ್, ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಬಟ್ ನಾವು ಅಪ್ಪಜರಿಗೆ ಮುದ್ದೆ ಅನ್ನ ಸಾಂಬಾರ್ ಮಾಡ್ತೀವಾ ಅಂತ ನಾವು ಮುದ್ದೆ ಅನ್ನ ಸಾಂಬಾರ್ ಊಟ ಮಾಡಿದ್ವಿ. ಸೊ ಬೆಳಗ್ಗೆನೆ ಹೆಲ್ತಿಯೆಸ್ಟ್ ಫುಡ್ ಮುದ್ದೆ ಅನ್ನ ಸಾಂಬಾರ್. ಸರ್, ರೆಗ್ಯುಲರ್ ಆಗಿ ತಿಂಡಿನೂ ಇರಬೇಕು, ಮುದ್ದೆ ಅನ್ನ ಸಾಂಬಾರ್ ಇರಬೇಕು. ಓಕೆ, ಸೊ ಇವತ್ತು ಮುದ್ದೆಗೆ ಏನು ಕಾಂಬಿನೇಷನ್? ಬಸ್ಸಾರ ಅಥವಾ? ಸರ್, ಎಕ್ಸಾಕ್ಟ್ಲಿ. ಹೌದಾ? ಇಲ್ಲಿ ಸ್ವಲ್ಪ ಸಿಗ ಸೊಪ್ಪು ಸಿಕ್ಕಿತ್ತು. ಅಮ್ಮರು ಅಸಮೇಸಕ್ಕೆ ಹೋಗ್ತಾರೆ ಗುಡ್ಡದ ಮೇಲೆ, ನಮ್ದು ಗುಡ್ಡ ಸೈಡ್ ಅಲ್ಲ ದುರ್ಗ, ಹಂಗಾಗಿ ಗುಡ್ಡದ ಮೇಲೆ ಸಿಕ್ಕಿತ್ತು ಅಂತ ಸಬಸ್ಕ ಸೊಪ್ಪು ತಂಡು 2 ಮಿಕ್ಸ್ ಮಾಡಿ ಬಸ್ಸಾಂಬಾರ್ ಮಾಡಿದ್ವಿ. ಓಕೆ, ಸೊ ಗುಡ್ಡದ ಮೇಲೆ ಸ್ವಲ್ಪ ಸೊಪ್ಪೆಲ್ಲ ರುಚಿ ಜಾಸ್ತಿ ಅಲ್ವಾ? ಸರ್, ಸಕ್ಕತ್ತಾಗಿರುತ್ತೆ. ಕೊಂಡ್ಕೊಂಡ್ ಸೊಪ್ಪಿಗಿಂತನೂ ಹೊಲದಲ್ಲಿ ರಾಗಿಯಲ್ಲಿ ಬೆಳ್ತಿರ್ತೀವಲ್ಲ, ರಾಗಿ ಶೇಂಗದಲ್ಲಿ ಸೊಪ್ಪು ಸಿಗುತ್ತಲ್ಲ, ಸಕ್ಕತ್ತ ಟೇಸ್ಟ್ ಇರುತ್ತೆ. ಬಟ್ ಕುಕ್ಕರ್ ಅಲ್ಲಿ ಕೂಗಿಸ್ಬಾರ್ದು, ಹಂಗೆ ಕಾವಿಗೆನೆ ಅದನ್ನ ಮಾಗಿಸ್ಬೇಕು. ಓಕೆ, ಜಾಸ್ತಿ ನೀರ್ ಹಾಕ್ಬಾರ್ದು.
ಸೊಪ್ಪಿಗೆ ಅಂದ್ರೆ ಬೇಳೆಕಾಳು ಎಲ್ಲ ಬೆಂದ್ಮೇಲೆ ಹೊಲದಲ್ಲಿ ಸಿಗೋ ಸೊಪ್ಪು ಮಾತ್ರ, ಇವನ್ನೆಲ್ಲ ಸಿಗೋ ಸೊಪ್ಪೆಲ್ಲ ಮಾಮೂಲಿ ಯಥಾ ರೀತಿ ಸೊಪ್ಪಿಂಗ್ ಬೇಯಿಸ್ತೀವಿ ಹಂಗ್ ಬೇಯಿಸ್ಬೋದು. ಹೊಲದಲ್ಲಿರೋ ಸೊಪ್ಪು ಮಾತ್ರ ವಿಜಲ್ ಹೊಡಿಸಕ್ಕೆ ಹೋಗ್ಬಾರ್ದು, ಮಾಮೂಲಿ ಕಾವಿಗೆನೆ ಬೇಯ್ಬೇಕದು. ಏನ್ ತೊಳ್ದಿರ್ತೀವಲ್ಲ ಅದೇ ನೀರಿಗೆನೆ ಅದು ಬೆಂದ್ಕೊಳುತ್ತೆ. ಬರೀ ಅದನ್ನೇ ಹಿಂಡ್ಬಿಟ್ಟು ಸೊಪ್ನ ಬೆಂದ್ಮೇಲೆ ಅದನ್ನ ರಸ ಇರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ಇದನ್ ಮಾಡ್ತಾರಲ್ಲ, ಕಿವು ಚುತ್ಕೊಂಡ್ಬಿಟ್ಟು ಮಾಡ್ತಾರೆ, ಆ ತರನು ಮಾಡ್ಕೊಂಡ್ ತಿನ್ಬೋದು. ಅಥವಾ ಈ ಸೊಪ್ಪನ್ನ ಒಗ್ಗರಣೆ ಒಣಮೆಣಸಿಕಾಯಿ ಹಾಕಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಜಾಸ್ತಿ ಹಾಕಿ ಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಬರೀ ಸೊಪ್ಪನ್ನೇ ತಿನ್ಬೋದು ಸರ್, ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಓಕೆ ಓಕೆ ಓಕೆ. ಸೊ ಯಾರೆಲ್ಲ ಟ್ರೈ ಮಾಡ್ತಾರೆ ಅಂದರೆ ಗುಡ್ಡದ ಸೊಪ್ಪನ್ನು ವಿಶೇಷವಾಗಿ ವಿಶಿಲ್ ಹೊಡಿಸ್ಬೇಡಿ, ಕುಕ್ಕರ್ಗೆ ಇಟ್ಬಿಟ್ಟು ಅಂತ ನಾನು ಕೂಡ ಹೇಳ್ತೀನಿ ಅವ್ರಿಗೆ. ಹೊಲದಲ್ಲಿ ಸೊಪ್ಪು ಇರೋದು ಮಾತ್ರ, ಅನ್ನೆ ಸೊಪ್ಪು, ಕನ್ನೆ ಸೊಪ್ಪು, ಆತರ ಏನಂತ ಸೊಪ್ಪು ಸಿಗುತ್ತೆ. ಆ ಸೊಪ್ಪುಗಳನ್ನ ಹಂಗೆ ಬೇಯಿಸ್ಬೇಕು. ಅದನ್ನ ವಿಶಲ್ ಹೊಡ್ಸಿದ್ರೆ ಫುಲ್ ಕದರ್ಕೊಂಡು ಹೋಗುತ್ತೆ, ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ. ಓಕೆ ಓಕೆ. ರುಚಿ ಹಾಳಾಗೋಗ್ಬಿಡತ್ತೆ ಅದ್ರ ಜೊತೆಗೆ. ನಿಜ, ರುಚಿ ಹಾಳಾಗುತ್ತೆ. ಎಸ್, ವಿಶೇಷವಾಗಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟುಹಬ್ಬ ಇದೆ ಅಮ್ಮ. ಸೊ ದೇಶ ಕಂಡ ಅಪ್ರತಿಮ ಯುವ ನೇತಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಏನಾದ್ರು ಹೇಳಿ. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರವರು. ಹೌದು. ಅವ್ರು ಇವತ್ತು ಫಸ್ಟ್ 1897 ಹುಟ್ಟಿದ್ರು. ಅವರಿಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾನು ಹೇಳ್ತಾರೆ. ಇವರು ಒರಿಸ್ಸಾದಲ್ಲಿ ಹುಟ್ಟಿದ್ದು. ಇವರು ಜಾನಕಿನಾಥ್ ಬೋಸ್ ಅವ್ರ ತಂದೆ, ಪ್ರತಿಭಾ ಅವ್ರ ತಾಯಿ, ಶರತ್ ಚಂದ್ರ ಬೋಸ್ ಇನ್ನ 7 ಜನ ಅವ್ರ ಅಣ್ಣ ತಮ್ಮಂದ್ರು. ಅವ್ರ 7 ಜನದ ಹೆಸರು ಗೊತ್ತಿಲ್ಲ. 6 ಜನ ಅವರ ಅಕ್ಕ ತಂಗಿಯರಿರೋದು. ಅವರು 1921 1940 ಅವರು ರಾಜಕೀಯದಲ್ಲಿ ಇರ್ತಾರೆ. ಅವ್ರಿಗೆ ತುಂಬಾನೇ ಬುಕ್ಸ್ ಓದೋದು ಅಂದ್ರೆ ತುಂಬಾ ಇಷ್ಟ. ಇವರು ಇನ್ನೊಂದು ವಿಷಯ ಅಂದ್ರೆ ದಿ ಇಂಡಿಯನ್ ಸ್ಟ್ರಗಲ್ ಅನ್ನೋ ಒಂದು ಬುಕ್ಸ್ ಬರೀತಾರೆ. ಇವ್ರು 1947 ಆಗಸ್ಟ್ 18 ಅಲ್ಲಿ ಮರಣ ಹೊಂತಾರೆ. ಅವ್ರಿಗೆ 48 ವರ್ಷ ವಯಸ್ಸಾಗಿರುತ್ತೆ ಅವಾಗ. ಸ್ವರಾಜ್ ಅನ್ನೋ ಪತ್ರಿಕೆನೂ ಕೂಡ ನಿರ್ಮಾಣ ಮಾಡ್ತಾರೆ. ಅವರಿಗೆ ಇನ್ನೊಂದೇನಪ್ಪಾ ಅಂದ್ರೆ, ಅವರು ಈಗ ಗಾಂಧೀಜಿ ಅವ್ರಿಗೆ ಹೆಂಗಿರುತ್ತೋ ಉಪ್ಪಿನ ಸತ್ಯಾಗ್ರಹ ಅವನ್ನೆಲ್ಲ ಮಾಡಿದ್ರಲ್ಲ, ಅವ್ರು ಸತ್ಯಾಗ್ರಹ ಇವ್ರನ್ನು ಹೋರಾಟ ಮಾಡ್ಬೇಕಾರೆ ನನಗೆ ರಕ್ತ ನೀಡಿ ನಾನ್ ನಿಮಗೆ ಸ್ವಾತಂತ್ರ್ಯವನ್ನು ನೀಡ್ತೀನಿ, ಜೈ ಹಿಂದ್ ಅನ್ನೋ ಒಂದು ಘೋಷಣೆ ಇರುತ್ತೆ. ಅವ್ರ ಬಗ್ಗೆ ನಾನು ಹುಡುಗರಿಗೆ ಭಾಷಣ ಬರ್ಕೊಡೋದ್ರಿಂದ ಇದು ನನಗೆ ಭಯ ಆಯ್ತು ಸರ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅವ್ರ ಬಗ್ಗೆ. ಅವ್ರ ಬಗ್ಗೆ ತುಂಬಾನೇ ಇದೆ ಹೇಳೋಂಥದ್ದು, ಅವ್ರ ಜೀವನ ಚರಿತ್ರೆ. ಬಟ್ ನಾನ್ ಮಕ್ಕಳಿಗೆ ಇಷ್ಟು ಭಾಷಣ ಬರ್ಕೊಟ್ಟಿದ್ದೆ. ಅದ್ರಲ್ಲೂ ಅವ್ರಿಗೆ ಇನ್ನು ಚಿಕ್ಕ ವಯಸ್ಸಲ್ಲ, 1ನೇ ಕ್ಲಾಸ್ ಮಕ್ಕಳೇ ಆಗಿರೋದ್ರಿಂದ ಇದ್ರಲ್ಲೂ ಇಸ್ಪಿ ಏನು ಬರ್ಕೊಡ್ಲಿಲ್ಲ. ಹಂಗಾಗಿ ಸ್ವಲ್ಪ ಕಟ್ ಮಾಡಿ ಬರ್ಕೊಟ್ಟಿದ್ದೀನಿ ಅವರಿಗೆ. ಎಕ್ಸಲೆಂಟ್ ಮಾ. ಯಾಕೆಂದರೆ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಆ ಪುಟ್ಟ ಮಕ್ಕಳ ಕಡೆಯಿಂದ ಹೇಳ್ಸೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಏನೇ ತುಂಬ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಬ್ರದರ್ಸ್, ಅವ್ರ ಸಿಸ್ಟರ್ಸ್ ಬಗ್ಗೆ, ಆ್ಯಂಡ್ ಅವ್ರು ಕಟ್ಟಿರ್ತಕ್ಕಂಥ ಒಂದು ಆರ್ಮಿ ಬಗ್ಗೆ, ಅವರು ಡೆತ್ ಆದಾಗ ಅವ್ರ ವಯಸ್ಸು ಎಷ್ಟಾಗಿತ್ತು. ಸೊ ಎಲ್ಲದೂ ಕೂಡ ಅಮೇಝಿಂಗ್. ಅವ್ರದ್ದು ಎಲ್ಲ ಇನ್ಫಾರ್ಮೇಷನ್ಸ್ ನೀವು ಕರೆಕ್ಟಾಗಿ ಅಷ್ಟೊಂದು ಹೇಳಿದ್ರಿ. ಇಟ್ಸ್ ರಿಯಲಿ ಗ್ರೇಟ್. ತುಂಬ ಖುಷಿ ಆಗುತ್ತೆ. ಸೊ ನಮ್ಮ ಯೂತ್ಸ್ಗೆ ಇವತ್ತು ನಿಜವಾಗ್ಲೂ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಯಾವುದೋ ಹಾಲಿವುಡ್ ಬಾಲಿವುಡ್ ಹೀರೋಗಳ ಡೀಟೇಲ್ಸು, ಅವ್ರ ಲೈಫ್ ಸ್ಟೈಲು, ಅವ್ರ ಬರ್ಡೇ ಎಲ್ಲ ಬೇರೆ ಬೇರೆ ಹೀರೋಗಳೆಲ್ಲ ಎಕ್ಸಾಂಪಲ್ ಹೇಳ್ತಾ ಇರೋದು, ಪಠ್ಯ ಪುಸ್ತಕಗಳು ಇರೋ ಬದಲು ಇವನ್ನೆಲ್ಲ ಇಡ್ಬೋದು ಸರ್. ಮಕ್ಕಳಿಗೆ ಓದಕ್ಕೂ ಚೆನ್ನಾಗುತ್ತೆ, ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕಲೆಕ್ಟ್ ಆಗುತ್ತೆ. ಎಸ್. ಸೊ ನಾನು ಬೆಳಗ್ಗೆ ಅದನ್ನೇ ಹೇಳ್ತಾ ಇದ್ದೆ. ನಾನು ಕೂಡ ಸರ್ಕಾರಕ್ಕೆ ಸಾಧ್ಯವಾದರೆ ಈ ಮೂಲಕ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಯಾವ್ದ್ಯಾವುದು ಅನ್ನೆಸೆಸರಿ ಟಾಪಿಕ್ಗಳನ್ನ ಅಥವಾ ಸಬ್ಜೆಕ್ಟ್ಗಳನ್ನ ಕೊಡೋ ಬದಲು ಪಠ್ಯಪುಸ್ತಕಗಳಲ್ಲಿ ಇಂಥ ಒಂದು ವೀರ ಯೋಧರ ಒಂದು ಸಿಲೆಬಸ್ ಬಂದರೆ ನಿಜಕ್ಕೂ ಕೂಡ ಅವ್ರಿಗೂ ಒಂದು ಸ್ಫೂರ್ತಿದಾಯಕ ಆಗತ್ತೆ, ದೇಶಕ್ಕೆ ಮಾದರಿ ಪ್ರಜೆಗಳಾಗ್ತಾರೆ. ನಮಗೂ ಒಂದ್ ನೀತಿ ಕಥೆಗಳ ಪಾಠ ಇದ್ವು. ಆಮೇಲೆ ರಾಮಾಯಣ ಮಹಾಭಾರತ ಒಂಚೂರು ಜಲಕ್ಕೆ ಇರ್ತಾ ಇದ್ವು 5ನೇ ಕ್ಲಾಸಲ್ಲೂ 8ನೇ ಕ್ಲಾಸಲ್ಲಿ ಹೈಸ್ಕೂಲ್ ಅಲ್ಲೆಲ್ಲ. ಬಟ್ ಇವಾಗ ನೀವು ಡಿಗ್ರಿ ಓದ್ತಾ ಇದೀನಿ ಅಂದ್ರು ಅನಿವಾರ್ಯ ಸರ್ ರಾಮಾಯಣ ಮಹಾಭಾರತದ ಬಗ್ಗೆ ತಿಳ್ಕೊಳ್ಳೋದು. ನಿಜ. ಈಗ ನಮ್ಮ ಎಜುಕೇಶನ್ ನಲ್ಲಿ ಲೆಕ್ಕ ನೋಡ್ಕೊಂಡ್ರೆ ನಿಜವಾಗ್ಲೂ ನಾವು ಒಂದ್ 1% ಆದ್ರೂ ರಾಮಾಯಣ ಮಹಾಭಾರತದ ಬಗ್ಗೆ ತಿಳ್ಕೊಂಡಿರ್ತೀವಿ. ಹೌದು ಹೌದು. ಈಗ ಈಗಿನ ಮಕ್ಕಳಿಗೆ ಕಾನ್ವೆಂಟ್ ಅಲ್ಲಿ ಈಗ 10th ಓದ್ತಾ ಇದ್ರಲ್ಲ ಅವ್ರಾಗಿರ್ಬೋದು, ನಮ್ಮ ದೇಶದ ಗ್ರಂಥಗಳು ಯಾವ್ಯಾವು, ಮುಸ್ಲಿಮ್ಸ್ ಗ್ರಂಥ ಯಾವ್ಯಾವ್ದು ಅಂತ ಹೇಳಿದ್ರೆ ತರವಡಿಸ್ತಿರ್ತಾರೆ, ಚಟ್ನಿ ಹೇಳ್ಲಿಕ್ ಬರಲ್ಲ. ನಿಜ ನಿಜ. ಅಂತ ಪರಿಸ್ಥಿತಿ ಕಲಿಯುಗ ಆಗಿದೆ. ಅದ್ರಲ್ಲೂ ಈ 21ನೇ ಶತಮಾನ ಅಂತೂ
ಏನ್ ಮಕ್ಕಳಿಗೆ ಈಗ ಹೀರೋಗಳ ಬಗ್ಗೆ ಹೀರೋಯಿನ್ಗಳ ಬಗ್ಗೆ ಈ ಇನ್ಸ್ಟಲ್ ಇದು ರೀಲ್ಸ್ ಮಾಡೋದ್ರ ಬಗ್ಗೆ ಬಿಟ್ರೆ ಜನರಲ್ ನಾಲೆಡ್ಜ್ ಬಗ್ಗೆ ಏನು ಗೊತ್ತಿರಲ್ಲ ಸರ್. ಮಕ್ಕಳು ಸ್ಕೂಲ್ ಟೀಚರ್ಸ್ ಅದೇ ರೀತಿನೇ ಇದಾರೆ. ಏನ್ ನಾವು ಬುಕ್ಸ್ ಅಲ್ಲಿ ಏನಿರುತ್ತೋ ಅದ್ ನೋಡ್ಬೇಕು, ಕಲಿಸ್ಬೇಕು, ಅದೇ ಮೈಂಡ್ ಅಲ್ಲಿ ಇರುತ್ತೆ ಹೊರತು. ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ತಗೊಳ್ರಿ, ಟೀಚರ್ಸ್ ಬಗ್ಗೆ ಬೇಡ, ನೀವೇನಾದ್ರೂ ಒಂದು ಕ್ವಶನ್ ಕೇಳಿದ್ರಿ ಅಂದ್ರೆ ಆನ್ಸರ್ ಹೇಳಿ ಅದ್ರ ಬಗ್ಗೆ ಮಾಹಿತಿನೇ ಹೇಳ್ತೀರಾ. ಆ ತರ ಇಲ್ಲಿ ಎಜುಕೇಶನ್ ಇಲ್ಲ. ಆ ತರ ಎಜುಕೇಶನ್ ಇದ್ರೆ ಮಾತ್ರ ಮಕ್ಕಳು ಉದ್ಧಾರ ಆಗಕ್ ಸಾಧ್ಯ. ನಿಜ ನಿಜ. ಬರೀ ಪಾಠದಲ್ಲಿ ಇದ್ದಿದ್ದು ಹೇಳಿದ್ವಿ, ಗಂಟೆ ಹೊಡಿದ್ವಿ, ಸಂಬಳ ತಾಂದ್ವಿ ಅಂತಂದ್ರೆ ಅದಾಗಲ್ಲ ಸರ್. ನೀವ್ ಹೆಂಗೆ ಈ ಕ್ವಶನ್ ಕೇಳಿದಾಗ ಅದ್ರ ಆನ್ಸರ್ ಅದ್ರ ಡೀಟೇಲ್ಸ್ ಹೆಂಗೆ ಹೇಳ್ತಿರೋ, ನಮಗೂ ಅದೇ ತರನೇ ಟೀಚ್ ಮಾಡಿದ್ದು ಪ್ರತಿಯೊಬ್ರು ಸರ್ಗಳು. ಆ ತರ ಟೀಚ್ ಮಾಡಿದ್ರೆ ಮಾತ್ರ ಮಕ್ಕಳು ಉದ್ಧಾರ ಆಗಕ್ ಸಾಧ್ಯ. ನಿಜ ನಿಜ ನಿಜ. ಸೊ ಸ್ವಲ್ಪ ಜನರಲ್ ನಾಲೆಡ್ಜ್ ಅಂತಕ್ಕಂಥದ್ದನ್ನ ತುಂಬಬೇಕು ನಾವು ಮಕ್ಕಳಲ್ಲಿ. ಆವಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಅವ್ರಿಗೆ ಅದ್ರ ಇನ್ ಡೆಪ್ತ್ ಡೀಟೇಲ್ಸ್ ಗೊತ್ತಾದಾಗ ಅವ್ರಿಗೂ ಏನಾದರೂ ಒಂದು ಆಟಕ್ ಬಿಟ್ಟಾಗ್ಲೂ ಅಷ್ಟೇ, ಊಟಕ್ ಬಿಟ್ಟಾಗ್ಲೂ ಅಷ್ಟೇ. ಮಕ್ಕಳು ಸುಮ್ನೆ ಆಚೆ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಆಗ್ಲಿ ಆಚೆ ಎಲ್ಲ ಬಿಡೋ ಬದ್ಲು ಅದ್ರ ಜನಕ್ ಸ್ವಲ್ಪ ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ, ಅಥವಾ ಈ ತರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವ್ರು ಫುಲ್ ಮೈಂಡ್ ಅಲ್ಲಿ ಇಟ್ಕೊಳ್ಳೋದ್ ಬೇಡ. ಅದನ್ನ ಸ್ವಲ್ಪ ಇಂಥವ್ರು ಸ್ವಾತಂತ್ರ್ಯ ಹೋರಾಟಗಾರರಪ್ಪ, ಇವ್ರು ಇಂಥದ್ ಮಾಡಿದ್ರು ಅನ್ನೋದೊಂದ್ ಮೈಂಡ್ ಅಲ್ಲಿ ಇದ್ರೆ ಚೆನ್ನಾಗಾಗುತ್ತೆ. ಈಗ ಎಲ್ ಸರ್ ಯಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಗಾಂಧೀಜಿನೇ ಈಗ ಮರೆಮಾಗೋ ಅಂತ ಕಾಲ ಆಗಿದೆ. ನಿಜ ನಿಜ. ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟಗಾರ ತಂದ್ಕೊಟ್ಟ ಗಾಂಧೀಜಿ ಬಗ್ಗೆನೇ ಈಗ ಅವಾಗ ಎಷ್ಟು 12-1 ಗಂಟೆ ತನಕನೂ ನಾವು ಔಟ್ ಸೈಡ್ ಇರ್ತಿದ್ವಿ, ಮನೆಗೆ ಬರ್ತಿರ್ಲಿಲ್ಲ. ಸ್ವಾತಂತ್ರ್ಯ ಇದು ಇಂಡಿಪೆಂಡೆನ್ಸ್ ಡೇ ದಿವಸ ಅವಾಗೆಲ್ಲ. ಹೀಗೆ ಹೋಗದೆ 9 ಗಂಟೆ 10 ಗಂಟೆ ಮಕ್ಳು ಹುಡುಗರು ಮನೆಯಿಂದ. ಅದ್ರಲ್ಲಿ ಅರ್ಧ ಜನ ಹೋಗೋದೇ ಇಲ್ಲ ಸರ್ ನಿಜವಾಗ್ಲೂ. ಈಗ ಅಂಗನವಾಡಿಯಿಂದ ಹಿಡ್ದು 10th 11th 12 ಕಾಲೇಜ್ ವರ್ಗುನು 50 ಹುಡುಗರು ಇರೋದ್ ಕಷ್ಟ ನೋಡ್ರಿ. ಅಂತ ಸ್ವಾತಂತ್ರ್ಯ ಆಗಿದೆ ನಮ್ಮ ಇದು ಗೌರ್ಮೆಂಟ್ ಸ್ಕೂಲ್. ಹೌದು ಹೌದು. ಇದ್ದಿದ್ರಲ್ಲೂ ಭಾನುವಾರ ಬಂದಿರೋದ್ರಿಂದ ಟೀಚರ್ಸೇ ಕೆಲವ್ರು ಬರಲ್ಲ. ನಿಜ ನಿಜ. ಹಂಗೆ ಆಗಿದೆ. ನಮಗ್ ಬರ್ದೇ ಇದ್ದಿದ್ರೆ ಹೊರಗ್ ನಿಲ್ಸಿ ಕಿವಿಯ ಬಗ್ಸೋರು, ಒಂಥರ ನಮಗೆ ಅವೇ ಎಕ್ಸರ್ಸೈಸ್ ಆಗ್ತಿರೋವು. ಹೌದು ಹೌದು. ಈಗ ಪೇರೆಂಟ್ಸ್ ಕರ್ಕೊಂಬರ್ತಾರ, ನಮಗೆ ಯಾಕೆ ಅಂತ ಅನ್ನೋ ಟೀಚರ್ಸ್ಗಳಾಗಿದ್ದಾರೆ. ನಿಜ ನಿಜ, ಹಂಗೆ ಆಗಿದೆ. ಕರೆಕ್ಟ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮ್ಯಾಮ್? ಹೇಳಿ ಸರ್, ಖಂಡಿತ ಗೊತ್ತಿದ್ರೆ ಹೇಳ್ತೀನಿ. ಓಕೆ. ಸೊ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಿದ್ದರು ಅಂತ? ಸುಭಾಷ್ ಚಂದ್ರ ಬೋಸ್ ಸರ್. ಹೌದಾ? ಸರ್. ಸೊ ಇದು ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ಆಪ್ಷನ್ಸ್ ಇಲ್ಲೇ ಇಲ್ಲ. ಹೌದ್ರಾ? ನಾನು ಅವ್ರ ಬಗ್ಗೆನೇ ಕ್ವಶನ್ ಕೇಳ್ತಾ ಇದ್ರಲ್ಲ, ಸೊ ಅವರೇನೋ ಅನ್ಕೊಂಡೆ. ಓಕೆ, ಇದು ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ ಪ್ರಶ್ನೆ, ಒಂಚೂರು ಟ್ವಿಸ್ಟ್ ಇರಲಿ ಅಂತ ಬೇರೆ ಕ್ವಶನ್ಸನ್ನು ಇಟ್ಟಿದ್ದೀವಿ. ಹೇಳಿ ಸರ್. ಮೊದಲನೇದು ದಾಮೋದರ್ ಸಾವರ್ಕರ್, ಎರಡನೇದು ಸರ್ದಾರ್ ವಲ್ಲಭಾಯ್ ಪಟೇಲ್, ಮೂರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಾಲ ಗಂಗಾಧರ್ ತಿಲಕ್. ಆ ಆಪ್ಷನ್ಸ್ ಕೂಡ ಇಲ್ಲೇ ಇಲ್ಲ ಇದರಲ್ಲಿ. ನಾನು ಹೇಳಿದ್ದು ದಾಮೋದರ್ ರಾವ್ ಸಾವರ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಓಕೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಇಲ್ಲ ಸರ್. ಓಕೆ. ಸೊ ಇವ್ರನ್ನ ಉಕ್ಕಿನ ಮನುಷ್ಯ ಅಂತ ಏನಕ್ಕೆ ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವ್ರದ್ದು ಉಕ್ಕಿಂದೇ ಒಂದು ದೊಡ್ಡದಾಗಿರ್ತಕ್ಕಂಥ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಎತ್ತರ ಇರ್ತಕ್ಕಂಥ ಒಂದು ದೊಡ್ಡ ಪ್ರತಿಮೆ ಇದೆ. ಬಹುಶಃ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ನೋಡಿದ್ದೀರಾ ಪ್ರತಿಮೆ? ಇಲ್ಲ ಸರ್, ಬುಕ್ಸ್ ಅಲ್ಲಿ ಓದಿದ್ ನೆನಪು. ಯುನಿಟಿ ಆಫ್ ನೇಷನ್ ಅಂತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಆ ಸ್ಟ್ಯಾಚ್ಯೂನ ಅಲ್ಲಿ ಒಂದು ಒಳಗಡೆ ಹೋಗ್ಲಿಕ್ಕೆ ಲಿಫ್ಟ್ ಕೂಡ ಇದೆ. ನೀವು ಅಲ್ಲಿ ಅದರಲ್ಲಿ ಅದು ಸರಿಸುಮಾರು 28 ಇದನ್ನು ದಾಟ್ಕೊಂಡು ನೀವು ಹೋಗಬೇಕು ಸ್ಟೇರ್ಸ್ ಅಲ್ಲಿ, ಅಷ್ಟು ಎತ್ತರದಲ್ಲಿದೆ ಅದು. ಎಲ್ಲಿರೋದು ಸರ್ ಇದು? ಗುಜರಾತಲ್ಲಿ ಇರ್ತಕ್ಕಂಥದ್ದು. ನಮ್ಮ ಇಂಡಿಯಾದಲ್ಲ, ಕರ್ನಾಟಕ ಅಲ್ಲ. ಸೊ ಅವರು ಗುಜರಾತ್ನವರಲ್ವಾ, ಹಾಗಾಗಿ ಗುಜರಾತ್ನಲ್ಲೇ ಅದನ್ನು ಮಾಡಿರೋದು. ತುಂಬ ಫೇಮಸ್ ಪ್ಲೇಸ್ ಅದು ಇವಾಗ ಸದ್ಯಕ್ಕೆ. ನಮ್ಮ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಅದು. ಸೊ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಒಳ್ಳೆಯದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ. ಸೊ ನೀವು ಮಕ್ಕಳಲ್ಲಿ ಒಂದು ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀರಿ, ಹೀಗೆ ನಡೆಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೀವು ಈವ್ನಿಂಗ್ ಟೈಮ್ ಈ ಶೋ ನಡೆಸಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ನಾವು ಹೋಮ್ವರ್ಕ್ ಮಾಡಿಸ್ತಿರ್ತೀವಿ, ಮಕ್ಕಳಿಗೆ ನೋಡ್ಲಿಕ್ಕಾಗಲ್ಲ, ಮೊಬೈಲ್ ಕೊಟ್ಟು ಅವ್ರಿಗೆ ಅದನ್ನ ಅಭ್ಯಾಸ ಮಾಡೋಂಗೂ ಆಗುತ್ತೆ ಮೊಬೈಲ್ ಕೊಟ್ಟು ನೋಡೋದ್ರಿಂದ. ಅವಾಗವಾಗ ಅದನ್ನ ಶೋ ತೋರಿಸ್ತಿರ್ತೀನಿ ಮಕ್ಕಳಿಗೆ. ಓಕೆ. ನೋಡಿದ್ರಿಂದ ಶೋ ನೋಡ್ರಿ, ಜನರಲ್ ನಾಲೆಜ್ ಆದ್ರೂ ಹೆಚ್ಚಾಗುತ್ತೆ. ಎಷ್ಟು ಚೆನ್ನಾಗಿ ಕ್ವಶನ್ ಕೇಳ್ತಾರೆ. ನಾನು ನಿಜವಾಗ್ಲೂ ಮಕ್ಕಳಿಗೆ ಅದನ್ನೇ ಹೇಳ್ತಿರ್ತೀನಿ. ಥ್ಯಾಂಕ್ ಯು.
ನಾವ್ ಚಿಂಟು ನೋಡಕ್ಕೆ ಇಷ್ಟಪಡ್ತಾರೆ. Okay. ಚಿಂಟು ನೋಡೋದ್ರಿಂದ ನಿಮಗೆ ಏನು ಸಿಗಲ್ಲ. ನೋಡ್ರಿ, ನೋಡೋದ್ ನೋಡೋ ತನಕ ನೋಡ್ರಿ, ಅತಿಯಾಗಿ ಅದೇ ಆಗ್ಬಾರ್ದು. ಇಂಥ ಶೋಗಳು ನೋಡ್ರಿ. ನೋಡ್ರಿ ಎಷ್ಟೊಂದು ನಮಗೆ ಗೊತ್ತಿರಲ್ಲ, ನಾವಿಷ್ಟು ಓದಿದೀವಿ ಅನ್ನೋ ಇಷ್ಟೊಂದು ಜನರಲ್ ನಾಲೆಜ್ ಇದ್ರುನು, ಏನೇ ಓದಿದ್ರು ನಮಗೆ ಗೊತ್ತಿಲ್ಲದಿರೋ ಮಾಹಿತಿ ಎಲ್ಲ ನೀವು ಕೊಟ್ಟಿರ್ತೀರ ಸರ್. ಅದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ನಿಮ್ಮ ಶುಭ ಹಾರೈಕೆ ಯಾವಾಗಲೂ ಹೀಗೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಒಳ್ಳೇದಾಗಲಿ ಮಾ. ಥ್ಯಾಂಕ್ ಯು. ಹಾಂ ಸರ್, ನಿಮಗೂ ಕೂಡ ನಿಮ್ಮ ಶೋನ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಮಸ್ತೆ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇನ್ನೂ ಮಾತಾಡೋದಿದೆ. ಸೊ ಈ ಮಧ್ಯೆ ಇನ್ನಷ್ಟು ವಿಚಾರಗಳನ್ನ ಕೂಡ ತಿಳಿಸ್ಬೇಕು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಉಮೇಶ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ತಿಂಡಿ ಆಯ್ತಾ ಸರ್? ಓಕೆ ಸರ್. ಸರ್ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಅನ್ಸುತ್ತೆ ಸರ್. ಅದು ನೀವು ಕೇಳಿದ ಪ್ರಶ್ನೆದು ಉತ್ತರ. ಹೌದು ಸರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಉಕ್ಕಿನ ಮನುಷ್ಯ. ಸರ್ ಎಸ್ ಸರ್, ಅವ್ರದ್ದೊಂದು ಸ್ಟ್ಯಾಚ್ಯೂ ಇದೆ, ಇವತ್ತಾರು ಹೋಗಿದ್ದೀರಾ? ಅದೇ ಗುಜರಾತ್ ನರ್ಮದಾ ನದಿ ಸೆಂಟ್ರಲ್ ಏನೋ ಕಟ್ಟಿದ್ದಾರೆ ಅಂತ ಹೇಳಿ ಕೇಳ್ಪಟ್ಟೆ. ಹೌದು. ವಿಶ್ವದ ಅಂದ್ರೆ ಸಾರಿ, ನಮ್ಮ ಭಾರತದ ಅತಿ ಎತ್ತರ, ವಿಶ್ವದ 2ನೇ ಅತಿ ಎತ್ತರದ ಸ್ಟ್ಯಾಚ್ಯೂ ಇರಬೇಕು. ನೋಡಿ ಸರ್, ಅಂದ್ರೆ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ರು. ಆಮೇಲೆ ಅದನ್ನ ಇವರು ನಮ್ಮ ಕರ್ನಾಟಕದ ಮಾನ್ಯ ಪ್ರಧಾನಮಂತ್ರಿ ಇದಾರಲ್ಲ, ಭಾರತದ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಅವರು ಆ ಸ್ಟ್ಯಾಚ್ಯೂ ಅನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದನ್ನ ನಾನು ನೋಡ್ದೆ ಟಿವಿ ಒಳಗಡೆ. ಅವ್ರೊಬ್ರೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡು ವಾಚ್ ಗೀಚ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಅವರು ತುಂಬಾ ಅತ್ಯದ್ಭುತವಾಗಿ ಇದನ್ನ ಕಟ್ಟಲಾಗಿದೆ. ಸೊ ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಒಂದು ನಿಜವಾದಂತ ಒಂದು ಗೌರವವನ್ನ ಕೊಟ್ಟಂಗಾಗಿದೆ ಅಂತಂದೇಳಿ ಅವ್ರು ಹೇಳ್ತಾ ಇದ್ರು. 572 ಇದು ನೋಡ್ರಿ ಏಕೀಕರಣ ಆದಾಗ. ಸೊ ಆ 572 ಪ್ರದೇಶಗಳನ್ನೆಲ್ಲ ಒಟ್ಟುಗೂಡಿಸಿ ಅವರು ನಮ್ಮ ಭಾರತ ದೇಶವನ್ನ ಒಗ್ಗೂಡಿಸಿದ್ರು ಭಾರತದ ಭೂಪಟಕ್ಕೆ. ಹೌದು, ಅದಕ್ಕೇನೆ ಯುನಿಟಿ ಆಫ್ ನೇಷನ್ ಅಂತ ಅವ್ರಿಗೊಂದು ಸಬ್ ಟೈಟಲ್ ಕೊಟ್ಟಿರೋದು. ಅದೇ, ಅದು ಬಹಳ ಸಾಹಸದ ಕೆಲಸ ಬಿಡಿ ಸರ್. ಅದು ಹೈದರಾಬಾದ್ ನಾನ್ ಬರಲ್ಲ ಅಂತ ಹೇಳಿದಕ್ಕೆ ಒನ್ ಡೇದೊಳಗಡೆಗೆ ಅವ್ರಿಗೆ ಇನ್ಫಾರ್ಮೇಶನ್ ಮಾಡಿದ್ರಂತೆ, ನೀನ್ ಬಂದ್ ನಾಳೆ ಸೇರಿಲ್ಲ ಅಂದ್ರೆ ನಾಳೆ ನೀನ್ ಏನಾಗ್ತಿ ಅನ್ನೋದು ಗೊತ್ತಿಲ್ಲ ಅಂತ. ನಿಜ. ಸೊ ಅವೆಲ್ಲ ಜಪಾನ್, ಬಾಂಗ್ಲಾ, ಪಾಕಿಸ್ತಾನ ಅಲ್ಲೆಲ್ಲ ಕನೆಕ್ಟ್ ಮಾಡಿ ಅಲ್ಲೆಲ್ಲ ಸೈನಿಕರನ್ನು ಅವ್ರನ್ನು ಇವ್ರನ್ನು ಎಲ್ಲ ಹೊಂದಿಸ್ತಾ ಇದ್ದಂತ. ನಿಜ. ಸೊ ಇವ್ರು ಯಾವಾಗ ಈ ತರ ಹೇಳಿದ್ರ ಯಾಕ್ಬೇಕು, ಭಾರತದ ಜೊತೆಲಿ ಇರೋದೇ ಒಳ್ಳೇದ್ ಬಿಡಪ್ಪ ಅಂತ ಹೇಳಿ ನೆಕ್ಸ್ಟ್ ಡೇನೆ ನಾನ್ ಸೇರ್ಬಿಡ್ತೀನಿ ಸರ್ ನಿಮ್ ಇದಕ್ಕೆ ಏಕೀಕರಣಕ್ಕೆ ಅಂತಂದೇಳಿ. ಕರೆಕ್ಟ್ ಸರ್, ಕರೆಕ್ಟ್. ಆಮೇಲೆ ಈಗ ಅಲ್ಲಿ ಹೈದರಾಬಾದ್ ನಲ್ಲೂ ಕೂಡ ಸರ್, ನಾನು ಅಲ್ಲೊಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗಿದ್ದೆ ನಾನು ಹೈದರಾಬಾದ್ ನಲ್ಲಿ. ಈಗೆಲ್ಲ ಏನು ನಮ್ಮ ರಾಷ್ಟ್ರದ ಏಕತೆಗೋಸ್ಕರವಾಗಿ ಹೋರಾಡಿದಾರಲ್ಲ, ಮುಂಚೆ ಎಲ್ಲ ಅಲ್ಲಿ ಇವ್ರು ಈ ರಾಷ್ಟ್ರದ ಏಕತೆಗಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರ್ದು ಫೋಟೋಗಳು ಯಾವ ಇರ್ತಾ ಇರ್ಲಿಲ್ಲ. ಸೊ ಅವ್ರು ಹೈದರಾಬಾದ್ ಮ್ಯೂಸಿಯಂ ನಲ್ಲಿ ಬರೀ ಅವ್ರದಷ್ಟೇ ಇದು ಏನು ಇತ್ತು ಅದನ್ನೆಲ್ಲ ಇಟ್ಟಿದ್ರು. ಬಟ್ ಈಗ ಅಲ್ಲೆಲ್ಲ ನಮ್ ಭಾರತದ ಏಕತೆಗೋಸ್ಕರ ಹೋರಾಡಿದಾರ ಎಲ್ಲಾ ಮಹಾನ್ ಪುರುಷರುಗಳ ಚಿತ್ರಗಳನ್ನ ಅಲ್ಲಿ ಟ್ಯಾಗ್ ಮಾಡಿದಾರೆ. ಸೊ ನೋಡಕ್ ಅದೊಂದು ಬಹಳ ಚೆನ್ನಾಗ್ ಕಾಣಿಸುತ್ತೆ. ಓಕೆ. ಯಾವ ಮ್ಯೂಸಿಯಂ ಅಂತ ಕೇಳ್ಬೋದಾ ಸರ್? ಸರ್ ಹೇಳಿ. ಸಾರಿ, ಯಾವ ಮ್ಯೂಸಿಯಂ ಅಂತ ಕೇಳ್ಬೋದಾ ಸರ್? ಹೈದರಾಬಾದ್ ನಲ್ಲಿ ಅದು ಹೈದರಾಬಾದ್ ಮ್ಯೂಸಿಯಂ ವೆರಿ ಫೇಮಸ್. ಅದು ಅದ್ರದ್ದು ಹೆಸರು ಏನೋ ಇದೆ. ನಾನು 2 ಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ನೆಹರು ಮೃಗಾಲಯ, ಇನ್ನೊಂದು ಹೈದರಾಬಾದ್ ಮ್ಯೂಸಿಯಂ ಬಹಳ ಚೆನ್ನಾಗಿದೆ ಅಂತಂದೇಳಿ. ಅದು ಈ ಅಕ್ಷರದಲ್ಲಿ ಬರ್ತದೆ ಸರ್. ಅದು ಅಲ್ಲಿ ಒಂದು ಗಡಿಯಾರ ಇದೆ, ವಿಶೇಷ ಗಡಿಯಾರ. ಆ ಗಡಿಯಾರದ್ದು ಏನಪ್ಪಾ ಅಂತಂದ ಹೇಳಿದ್ರೆ, ಆ ಗಡಿಯಾರ ನೋಡಕ್ಕೋಸ್ಕರನೇ ಬಹಳ ಜನ ಹೋಗ್ತಾರೆ. ಆ ಗಡಿಯಾರದೊಳಗಡೆಯಿಂದ ಒಬ್ಬ ಕಳ್ಳ ಬಂದು ಆ ಟೈಮ್ ಇದ್ರಲ್ಲಿ ಹಿಂಗ್ ಎಳ್ಕೊಂಡು ಹೋಗ್ಬಿಡ್ತಾನೆ ದ್ವಾರ ಬಾಗ್ಲನ್ನ. ಸೊ ಅದೊಂದ್ ಬಹಳ ವಿಶೇಷವಾಗಿ ಅದನ್ನ ನೋಡಕ್ಕೆ ಸರ್ ಈಗ ಬರುತ್ತೆ ಕುತ್ಗಳಿ ಅಂತ ಇದ್ರೆ ನಾವೆಲ್ಲ ಹೊರಟೋಗ್ತಾ ಇದ್ವಿ. ಬಿಡಪ್ಪ ಇದೇನು ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಇವಾಗ ಕಳ್ಳ ಬರ್ತಾನೆ ಕುತ್ಗಳಿ ಸರ್ ಅಂತ ಇದ್ರೆ, ಯಾಕೆ ಕಳ್ಳ ಇಲ್ಲೆಲ್ಲಿ ಬರ್ತಾನೆ ಸರ್? ಅಲ್ಲಿ ಗಡಿಯಾರ ಇದೆಯಲ್ಲ ಸರ್, ಆ ಗಡಿಯಾರದಲ್ಲಿ ಆ ಬಾಗ್ಲು ಇದೆಯಲ್ಲ ಸರ್ ಮೇಲ್ಗಡೆಗೆ, ಆ ಬಾಗ್ಲಿಂದ ಒಳಗಡೆ ಬರ್ತಾನೆ ಸರ್, ಹೊರಗಡೆ ಬರ್ತಾನೆ. ಹೊರಗಡೆಗಿಂದ ಬಂದ್ಬಿಟ್ಟು ಗಂಟೆ ಹೊಡೆದು ಹೋಗ್ಬಿಡ್ತಾನೆ ನೋಡಿ ಸರ್ ಅಂತ. ಹಂಗೆ ಅದನ್ನ ಚೆನ್ನಾಗ್ ಮಾಡಿದ್ದಾರೆ. ಅದು ಬಹಳ ವಿಶೇಷವಾಗಿದೆ. ಅದು ನೋಡಿ, ಎಷ್ಟು ವರ್ಷ ಹಳೇದಾದ್ರೂ ಕೂಡ ಆ ಗಡಿಯಾರ ಮಾಡಿದಂತ ಬುದ್ಧಿವಂತಿಕೆಗೆ ಬಹಳ ನಾವು ಮೆಚ್ಚುಗೆ ಸೂಚಿಸ್ಲೇಬೇಕು. ಹಾಳಾಗಿಲ್ಲ ಅದು. ಆಮೇಲೆ ಕರೆಕ್ಟ್ ಟೈಮ್ ತೋರ್ಸುತ್ತೆ ಅದು. ಅವನು ಬಂದಾನು ಏನ್ ಇದಾನಲ್ಲ ಗಂಟೆ ಹೊಡೆಯನು, ಕರೆಕ್ಟ್ ಆಗಿ ಅಷ್ಟೇ ಗಂಟೆ ಹೊಡೆದು ಹೋಗ್ಬಿಡ್ತಾನೆ ಒಳಗಡೆಗೆ.
ಅವನ್ ಹೆಂಗ್ ಬರ್ತಾನೆ, ಹೆಂಗ್ ಗಂಟೆ ಹೊಡಿತಾನೆ, ಇವತ್ಗೂ ಕೂಡ ನಿಗಡ ಅದು. ವಾವ್, ಸೂಪರ್. ಸೊ ಹಾಗಾಗಿ ಹೈದರಾಬಾದ್ ಮ್ಯೂಸಿಯಂಗೆ ಎಲ್ಲರೂ ಅದು ವಿಶೇಷ ನೋಡಕ್ಕೋಸ್ಕರನೇ ಹೋಗ್ತಾರೆ. ಸೂಪರ್ ಸೂಪರ್. ನೀವು ಹೋಗಿದ್ರ ಸರ್ ಅಲ್ಲಿ? ಆ್ಯಕ್ಚುಲಿ ನಾನು ಹೈದರಾಬಾದ್ ಹೋಗಿದ್ದೀನಿ ಸರ್, ಬಟ್ ನನಗೆ ಈ ಮ್ಯೂಸಿಯಂ ಹೋಗೋಕ್ಕೆ ಟೈಮ್ ಆಗಿರಲಿಲ್ಲ. ನಾನು ಬೇರೆ ಒಂದು ಕಾನ್ಫರೆನ್ಸ್ಗೋಸ್ಕರ ಹೋಗಿದ್ರಿಂದ ಬೇಗ ಬಂದೆ ಹಾಗೆ. ಸರ್ ಎಸ್ ಸರ್, ಖಂಡಿತ ಟೈಮ್ ಸಿಕ್ಕಾದ್ರೆ ಇನ್ನೊಂದ್ಸರಿ ಹೋದಾಗ ಖಂಡಿತ ಪ್ಲೀಸ್. ಆಮೇಲೆ ಅಲ್ಲಿ ನೆಹರು ಮೃಗಾಲಯದಲ್ಲಿ 120 ವರ್ಷದ ಒಂದು ಆಮೆ ಇದೆ. ಸೊ ಅದು ಎಲ್ಲ ನೋಡ್ಕೊಂಡ್ ಬಂದೆ, ಬಹಳ ಚೆನ್ನಾಗಿತ್ತು. ನಾನು ಆಕ್ಚುಲಿ ಇವತ್ತು ನಿಮ್ ಜೊತೆ ಮಾತಾಡಕ್ ಬಹಳ ಖುಷಿ ಅನ್ಸೈತೆ, ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಜಯಂತಿ ಅಲ್ಲ ಸರ್, ಇವತ್ತು ಹುಟ್ಟುಹಬ್ಬ ಸರ್. ಸರ್ ಅದೇ ಇವತ್ತು ಹುಟ್ಟುಹಬ್ಬ ಅಲ್ಲ. ಸೊ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದ ನನಗೆ ಬಹಳ ಖುಷಿ ಆಯ್ತು. ಇದು ಒಂಥರ ನಮಗೆ ಪ್ರಾತಸ್ಮರಣೆಯನ್ನ ನಮಗೆ ಬೆಳಗ್ಗೆನೆ ಎದ್ದ ನೆನೆಸ್ಕೊಂಡ್ಬಿಟ್ರೆ ನಮ್ಮ ಮೈ ಎಲ್ಲ ರೋಮಾಂಚನ ಆಗತ್ತೆ, ಕೆಲಸ ಮಾಡಕ್ಕೆ ಒಂಥರ ಆಸಕ್ತಿ, ಉತ್ಸಾಹ ಬರುತ್ತೆ. ಹೌದು ಸರ್, ಹೌದು. ಸೊ ಇವರು ನಮಗೆ ರಕ್ತ ಕೊಡಿ, ನಾನು ನಿಮ್ ದೇಶ ಕೊಡ್ತೀನಿ ಅಂತ ಹೇಳಕ್ ಧೈರ್ಯ ಇದೆ ಅಲ್ಲ. ಹೌದು ಸರ್. ಅದು ಸಾಮಾನ್ಯವಾಗಿ ಯಾರು ಮಾಡಲ್ಲ. ಒಂದ್ ಕಾಲದಲ್ಲಿ ಗಾಂಧೀಜಿಗಿಂತಲೂ ಜನಪ್ರಿಯರಾಗ್ಬಿಟ್ಟಿದ್ರು ಇವರು. ಸೊ ಆರ್ಮಿ ಎಲ್ಲಾ ರೆಡಿ ಮಾಡಿ ಇನ್ನೇನು ಬ್ರಿಟಿಷ್ ವಿರುದ್ಧ ಹೋರಾಡಿ ಸ್ವರಾಜ್ಯ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ಬಿಟ್ಟು ಎಲ್ಲಾ ಇವರು ಅವ್ರ ಹಿಂಬಾಲಕರನ್ನ ನಾವು ತೀವ್ರಗಾಮಿಗಳಾಗಿರ್ಬೇಕ್ರಿ, ಉಗ್ರಗಾಮಿಗಳಾಗಿರ್ಬೇಕ್ರಿ, ನಾವು ಮಂದಗಾಮಿಗಳಾಗ್ಬಾರ್ದು, ನಮ್ ದೇಶಕ್ಕೆ ನಾವು ಇಂತ ಯುವಕರು ಬೇಕು ಅಂತ ಅಂದೇಳಿ ಪ್ರಚೋದಿಸಿ ಅದು ಏನಿದೆ ಅಲ್ಲ, ಆ ಒಂದು ಶಕ್ತಿ ಅದು ಸಾಮಾನ್ಯ ಅಲ್ಲ ಬಿಡಿ ಸರ್, ಅದೊಂದು ವಿಶೇಷವಾದ ಶಕ್ತಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಒಂದು ಧೀಮಂತತೆ ವ್ಯಕ್ತಿತ್ವ ಇರ್ಬೇಕು. ಹೌದು ಸರ್, ಒಬ್ಬ ಸಾಮಾನ್ಯ ವ್ಯಕ್ತಿ ಆ ರೀತಿ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಒಂದು ಶಕ್ತಿ ಅವರು ಆ ವಯಸ್ಸಿಗೆ ಇಟ್ಕೊಂಡಿದ್ರು. ಹೌದು ಸರ್. ಆಮೇಲೆ ಏನು ವಿಶೇಷ ಅದಕ್ಕೆ ಸರ್ ನಮ್ಮ ಭಾರತ ಯಾವಾಗ್ಲೂ ವಿಶೇಷನೇ. ನಾವ್ ಯಾರ ಬಗ್ಗೆನಾದ್ರೂ ಏನಾರ ಮಾತಾಡ್ಬೇಕಪ್ಪ ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟೊಂದು ಎತ್ತರಕ್ಕೆ ಬೆಳೆದು ಹೋಗ್ಬಿಟ್ಟಿರತ್ತೆ. ಹೌದು ಹೌದು. ಸೊ ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡ್ತಾ ಎಲ್ಲೋ ಒಂದ್ ಕಡೆ ನಮ್ಗೂ ಆ ಒಂದು ಸಣ್ಣ ಒಂದ್ ಅಂಶ ನಮ್ ದೇಹದೊಳಗನೆ ಇರ್ಲಪ್ಪ ಅಂತ ಹೇಳಿ ಅನ್ಸುತ್ತೆ. ನಿಜ ನಿಜ, ಕರೆಕ್ಟ್. ಅಟ್ಲೀಸ್ಟ್ ನಮ್ ಮುಂದಿನ ಪೀಳಿಗೆಗಳಿಗಾದ್ರೂ ಇದನ್ನ ಹೇಳ್ಬೋದಲ್ಲ. ಹೌದು. ಸೊ ಇದನ್ನ ನಾವು ಬೆಳೆಸ್ಬೋದಲ್ಲ ಅಂತ ಹೇಳಿ. ಇವನ್ನೆಲ್ಲ ನಾವ್ ಹೇಳ್ಕಂತ ಹೋದ್ರೆ ಬೆಳೆಸಿದ್ರೆ ನಮ್ ಮುಂದಿನ ಪೀಳಿಗೆಗಳು ನಮ್ ಭಾರತ ಯಾವಾಗ್ಲೂ ಗುಲಾಮ ಪದ್ಧತಿಯಲ್ಲಿ ಜೀವನ ಮಾಡಿಲ್ಲ. ಹೌದು ಸರ್. ನಮ್ಮ ಭಾರತ ಇಡೀ ವಿಶ್ವಕ್ಕೆ ಪ್ರತಿ ಸಲನೂ ಏನಾದ್ರೂ ಒಂದ್ ಕೊಡ್ತಾನೆ ಬಂದಿದೆ. ಸೊ ನಾವೆಲ್ಲ ಭಾರತೀಯರು ವಿಶೇಷರು ಅಂತಂದೇಳಿ ನಾವು ಅವರಿಗೆ ಉತ್ಸಾಹ ಉಲ್ಲಾಸ ತುಂಬಿಸ್ಬೋದು. ಹೌದು ಸರ್. ಎಲ್ಲೋ ಒಂದ್ ಕಡೆ ನಮಗೆ ಗುಲಾಮರು ಅಂತಂದೇಳಿ ಹೇಳಿದ್ರೆ ಮನ್ಸಿಗೆ ಬಹಳ ನೋವಾಗತ್ತೆ ಸರ್. ಖಂಡಿತ ಖಂಡಿತ. ಆಕ್ಚುಲಿ ಈ ಮೆಸೇಜ್ ನಮ್ಮ ಯೂತ್ಸಿಗೆ ಹೋಗ್ಬೇಕು ಸರ್. ಅದ್ರಿಂದ ಹೊರಗಡೆಗೆ ನಾವು ಬರೋಂತ ಪ್ರಯತ್ನ ನಾವು ಸದಾ ಮಾಡ್ಬೇಕು. ಈಗ ನೋಡಿ, ನಾವು ದಾಸ್ಯತನದಲ್ಲೇ ಇದೀವಿ ಅಂತ ಹೇಳಿ ನಮ್ ಪುಸ್ತಕದಲ್ಲೆಲ್ಲ ನಾವು ಓದಿ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಹೌದು ಹೌದು. ನಾವೇನಾದ್ರೂ ಕುತ್ಕೊಂಡು ನಾವು ಧ್ಯಾನ ಗಿನ ಮಾಡ್ತಾ ಇದ್ದಾಗ ನಮಗೆ ಆ ಕಲ್ಪನೆನೇ ಬರಲ್ಲ. ನಾವು ಗುಲಾಮ್ರ ಅಂತ ನಾವು ಪಠ್ಯ ಪುಸ್ತಕಗಳೆಲ್ಲ ಓದ್ತಾ ಇದ್ದ ನಾವು ಗುಲಾಮ್ರ ಅಂತ ಹೇಳಿ ಬರುತ್ತೆ. ಬಟ್ ನಾವು ಹೊರಗಡೆ ಧ್ಯಾನ ಗಿನ ಎಲ್ಲ ಮಾಡ್ಕೊಂಡು ಅಂತರ್ಧಾನ ಲೀನರಾದಾಗ ನಮ್ ಭಾರತ ದೇಶ ಎಷ್ಟು ಶ್ರೇಷ್ಠವಾಗಿದೆ, ಸನಾತನವಾಗಿ ಅಂತಂದೇಳಿ ಕಲ್ಪನೆ ಬರುತ್ತೆ. ನಿಜ ನಿಜ. ಸೊ ಆ ಕಲ್ಪನೆಯಿಂದ ನಮ್ ಭಾರತ ಎಷ್ಟು ಪ್ರಕಾಶಮಾನವಾಗಿದೆ ಅನ್ನೋದು ಗೊತ್ತಾಗತ್ತೆ. ಕರೆಕ್ಟ್ ಸರ್, 100%. ಇವನ್ನ ನಾವು ಪಠ್ಯ ಪುಸ್ತಕದಲ್ಲಿ ಬಿಂಬಿಸ್ತಾ ಹೋದ್ರೆ ನಮ್ಮ ಭಾರತ ದೇಶ ಎಷ್ಟೋ ಎತ್ತರಕ್ಕೆ ಬೆಳೆಯುತ್ತೆ ಅದು. ಹೌದು ಹೌದು. ಸೊ ಸರ್, ನಾನು ನಿಜವಾಗ್ಲೂ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮ್ ದಾವಣಗೆರೆ ನಗರದ ಎಲ್ಲಾ ಜನತೆ, ಥ್ಯಾಂಕ್ ಯು ಸರ್. ಆಮೇಲೆ ಅವ್ರನ್ನ ಯಾರ್ಯಾರು ಇಷ್ಟಪಡ್ತಾರೋ ಎಲ್ರಿಗೂ ಕೂಡ. ಖಂಡಿತ ಸರ್, ಅವ್ರನ್ನ ದ್ವೇಷಿಸ್ತಕ್ಕಂಥ ವ್ಯಕ್ತಿಗಳೇ ಯಾರು ಇಲ್ಲ ಅಂತ ಹೇಳ್ಬೋದು. ನೀವು ವಾಹಿನಿ ಮೂಲಕ, ಜನಪ್ರಿಯ ವಾಹಿನಿ ಮೂಲಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕರ, ಕಾರ್ಯಕ್ರಮದ ಅವಧಿ ಇಲ್ಲಿಗೆ ಮುಗಿದಿದೆ. ಸೊ ಇನ್ಯಾವ ಕರೆನೂ ಸ್ವೀಕರಿಸೋಕ್ಕಾಗಲ್ಲ. ಆದರೆ ಇನ್ನಷ್ಟು ಹುದ್ದೆಗಳ ವಿಚಾರಗಳನ್ನ ಹೇಳೋದಿದೆ. ಸೊ ಇನ್ನಷ್ಟು ಬೇರೆ ವಿಚಾರಗಳನ್ನ ತಿಳಿಸೋದಿದೆ, ಅದನ್ನು ಕ್ವಿಕ್ಕಾಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅಗ್ನಿವೀರ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದೆ. ಸೊ ದಯವಿಟ್ಟು ಯಾರೆಲ್ಲ ಅಪ್ಲಿಕೇಶನ್ಸನ್ನು ಹಾಕ್ಕೋಬೇಕು ಅಂತಿದ್ದೀರಿ ದಯವಿಟ್ಟು ಹಾಕ್ಕೊಳ್ಳಿ. ಜನವರಿ 27ನೇ ತಾರೀಕು ಕೊನೆ ದಿನಾಂಕ ಇದೆ. ದಾವಣಗೆರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋದರೆ ನಿಮಗೆ ಇದರದ್ದು ಪ್ರಾಪರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ. ಜನವರಿ 27ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ. ಉದ್ಯೋಗಾಧಿಕಾರಿ ರವೀಂದ್ರ ಅವ್ರನ್ನ ನೀವು ಸಂಪರ್ಕ ಮಾಡ್ಬೋದು. 08192259446 ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ. ಸೊ PUCಲಿ 50 ಅಂಕ ಬಂದಿದ್ದರೂ ಸಾಕು, ನಿಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಸೊ PUC ಆಗಿರ್ತಕ್ಕಂಥವ್ರಿಗೆ ಭಾರತ ಸರ್ಕಾರದ
ಒಂದು ಕೆಲಸ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಇದು ಕೆಲವೇ ವರ್ಷಗಳನ್ನು ನೀವು ಮಾಡೋದಕ್ಕೆ ಸಿಕ್ಕರೂ ಕೂಡ ನಿಮ್ಮ ಲೈಫ್ ಸೆಟ್ಲ್ ಆಗ್ತಕ್ಕಂಥ ಅವಕಾಶ. ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು 3-4 ವರ್ಷ ನೀವು ಪೋಲಿ ತಿರುಗೋ ಬದಲು ಈ ಅಗ್ನಿವೀರ್ ಅಂತ ಒಂದು ಜಾಬ್ಗೆ ಸೇರಿಕೊಂಡ್ರೆ ದೇಶ ಸೇವೆ ಮಾಡಿರ್ತಕ್ಕಂಥ ಹೆಮ್ಮೆನೂ ನಿಮ್ಗೆ ಸಿಗುತ್ತೆ, ಸಾಕಷ್ಟು ಕೈಗೆ ಸಂಬಳನೂ ಬರುತ್ತೆ, ಒಂದು ನಿಮ್ಮ ಕೊನೆಯವರೆಗೂ ಒಂದು ರೆಸ್ಪೆಕ್ಟಬಲ್ ನಿಮಗೆ ಪೊಸಿಷನ್ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರಿಗೆಲ್ಲ PUC ಮೇಲೆ ಓದೋಕ್ಕಾಗಿಲ್ಲ ಅವರು ದಯವಿಟ್ಟು ಇದಕ್ಕೆ ಟ್ರೈ ಮಾಡಿ ಅಂತ ನಾನು ಸಜೆಷನ್ಸ್ ಕೊಡಬಲ್ಲೆ. ಸೇರ್ಕೊಳ್ಳಿ ಅಂತ ಹೇಳ್ತೀನಿ, ಬಟ್ ಅದು ಅಲ್ಟಿಮೇಟ್ಲಿ ಡಿಸಿಷನ್ ಮೇಕಿಂಗ್ ನಿಮ್ಮದು ಇರುತ್ತೆ. ಎಸ್, ಇನ್ನಷ್ಟು ವಿಚಾರಗಳನ್ನ ಹೇಳೋದಾದರೆ, ದಾವಣಗೆರೆಯಲ್ಲಿ ಶ್ರೀ ದುರ್ಗಾ ಸಪ್ತಶತಿ ಸಾಮೂಹಿಕ ಪಾರಾಯಣ ನಡೀತಾ ಇದೆ. ಜನವರಿ 24 ಮತ್ತು 25 ಶುಕ್ರವಾರ ಮತ್ತು ಶನಿವಾರ ಇಲ್ಲಿ ವಿಶೇಷವಾಗಿರ್ತಕ್ಕಂಥ 3 ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅದೇನು ಅಂದರೆ, ಮೊದಲನೇದಾಗಿ ಅಗ್ನಿಹೋತ್ರ ನಡೆಸ್ತಾ ಇದ್ದಾರೆ, ಆಶ್ಲೇಷ ಬಲಿಪೂಜೆ ನಡೆಸ್ತಾ ಇದ್ದಾರೆ, ಇದೇ ರೀತಿ ಶ್ರೀ ಧನ್ವಂತರಿ ಹೋಮವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿ ಅಂದರೆ MCC B ಬ್ಲಾಕ್ನಲ್ಲಿರ್ತಕ್ಕಂಥ ಶಿವಾಚಾರ್ಯ ನಿಕೇತನ ಹಿರೇಮಠ ದಾವಣಗೆರೆ, ಸದಜತ ಮಠ ಅಂತ ಏನು ಕರಿತೀವಿ ಶಾರ್ಟಾಗಿ, ಅಲ್ಲಿ ದುರ್ಗಾ ಸಪ್ತಶತಿ ಸಾಮೂಹಿಕ ಪಾರಾಯಣ ನಡೆಯುತ್ತೆ. ಸೊ ಏನೇನು ವಿಶೇಷತೆ ಇದೆ ಅನ್ನೋದನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. 24ನೇ ತಾರೀಕು ಬೆಳಗ್ಗೆ 9:30ಕ್ಕೆ ಶ್ರೀ ದುರ್ಗಾ ಸಪ್ತಶತಿ ಸಾಮೂಹಿಕ ಪಾರಾಯಣವನ್ನು ಮಾಡಲಾಗತ್ತೆ. ಸಂಜೆ ಸೂರ್ಯಾಸ್ತ ಸಮಯಕ್ಕೆ ಸರಿಯಾಗಿ 6 ಗಂಟೆಗೆ ಅಗ್ನಿಹೋತ್ರವನ್ನು ಮಾಡಲಾಗತ್ತೆ. ಅದೇ ರೀತಿ ಮತ್ತೆ ತಿರ್ಗಾ ದಿವಸ ಬೆಳಗ್ಗೆ 25ನೇ ತಾರೀಕು ಶನಿವಾರ ಧನ್ವಂತರಿ ಹೋಮವನ್ನು ಮಾಡಲಾಗತ್ತೆ. ಸೊ ನಿಮಗೆಲ್ಲ ಪ್ರಶ್ನೆ ಬರ್ಬೋದು, ಧನ್ವಂತರಿ ಹೋಮವನ್ನು ಏಕೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಧನ್ವಂತರಿ ಅಂತಕ್ಕಂಥದ್ದು ಮಹಾವಿಷ್ಣುವಿನ ರೂಪ. ಧನ್ವಂತರಿ ವಿಷ್ಣು ಪುರಾಣ, ಹರಿವಂತ ಪುರಾಣ, ಮಹಾಭಾರತದಲ್ಲಿ ಇದರ ಉಲ್ಲೇಖ ಕೂಡ ಇದೆ ಅಂತ ಹೇಳಲಾಗಿದೆ. ಆಯುರ್ವೇದದ ಒಂದು ಲೋಕವಿಖ್ಯಾತ ಮಾಡಿದ್ದು ಈ ಧನ್ವಂತರಿ ಸ್ವರೂಪ ಅಂತಲೇ ಹೇಳಲಾಗತ್ತೆ. ಹಾಗಾಗಿ ಎಲ್ಲ ಕಾಯಿಲೆಗಳಿಂದ ಮುಕ್ತಿಯನ್ನು ಕೊಡಿಸ್ಲಿಕ್ಕೆ ಈ ಧನ್ವಂತರಿ ಹೋಮವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಲಾಗತ್ತೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡ್ತೀನಿ, ಯಾರಿಗೆಲ್ಲ ಅಲ್ಲಿ ಹೋಗಬೇಕು ಅಂತಿದೆ, ಆಸಕ್ತಿ ಇದೆ, ಅವರೆಲ್ಲರೂ ಹೋಗಿ ಬನ್ನಿ. ನನ್ನ ಪ್ರಕಾರ ಎಲ್ಲರೂ ಹೋಗಿ, ಆಸಕ್ತಿ ಅನ್ನೋ ಶಬ್ದ ಬೇಡ, ಏಕೆಂದರೆ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಒಳ್ಳೆಯ ಕೆಲಸ ಆಗ್ತಾ ಇರುವಾಗ ನಾವು ಎಲ್ಲರೂ ಕೂಡ ಹೋಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಆದ್ಯ ಕರ್ತವ್ಯ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೆದಾಗ ಸರಿಸುಮಾರು 3,000 ಜನಕ್ಕಿಂತ ಹೆಚ್ಚು ಜನ ಭಾಗವಹಿಸಿದ್ರಂತೆ. ಸೊ ನಮ್ಮೆಲ್ಲ ಹೆಣ್ಮಕ್ಳು ಹೋಗಿ ಈ ಒಂದು ದುರ್ಗಾ ಸಪ್ತಶತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹೆಣ್ಮಕ್ಳು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹಿಂದೂ ಮಾಡಲೇಬೇಕಾಗಿರ್ತಕ್ಕಂಥ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ಎಲ್ಲ ಗಂಡ್ಮಕ್ಳು ಎಲ್ಲರೂ ಹೋಗಿ ಸಾಯಂಕಾಲ ಕಾರ್ಯಕ್ರಮವನ್ನು ಭಾಗವಹಿಸಿ. ಅದೇ ರೀತಿ ಆರೋಗ್ಯದ ದೃಷ್ಟಿಯಿಂದ ಯಾರೆಲ್ಲ ಆರೋಗ್ಯ ತೊಂದರೆ ಇದೆ, ಬೇರೆ ಬೇರೆ ರೋಗ ರುಜಿನಗಳಿಂದ ಬಳಲ್ತಾ ಇದ್ದೀರಿ, ಅವರೆಲ್ಲರೂ ಕೂಡ ಈ ಒಂದು ಏನು ವಿಶೇಷವಾಗಿರ್ತಕ್ಕಂಥ ಹೋಮ ನಡೀತಿದೆ, ಧನ್ವಂತರಿ ಹೋಮ, ಅದರಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ತಿಳಿಸ್ತಾ ಇದ್ದೀನಿ, HS ಬಸವರಾಜ್ ಅಂತಕ್ಕಂಥವ್ರದ್ದು 9845165075. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಡಿತರ ಚೀಟಿ ಏನಾದ್ರು ತಿದ್ದುಪಡಿ ಆಗಬೇಕಿತ್ತು ಅಂದರೆ ಇನ್ನು 10 ದಿವಸ ಟೈಮ್ ಇದೆ ಅಂತ ದಯವಿಟ್ಟು ಅಪ್ಲೈ ಸರಿ ಮಾಡ್ಕೊಳ್ಳಿ ಅದನ್ನು ಅಂತ ಕೇಳ್ಕೊಳ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಏನು ದರೋಡೆಗಳಾಗ್ತಾ ಇರ್ತಕ್ಕಂಥದ್ದು, ಹಣ ಲೂಟಿ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ 2-3 ಕೇಸ್ ಆಗಿದೆ. ಹಾಗಾಗಿ ಎಲ್ಲ ಬ್ಯಾಂಕ್ಗಳು ಭದ್ರತಾ ಮಾನದಂಡನ ಕಾಪಾಡ್ತಕ್ಕಂಥದ್ದು ಕಡ್ಡಾಯ ಅಂಥೇಳಿ SP ಉಮಾ ಪ್ರಶಾಂತ್ ಅವರು ಅಲರ್ಟ್ ಆಗಿ ಎಲ್ಲ ಬ್ಯಾಂಕ್ಗಳ ಜೊತೆ ಒಂದು ರೌಂಡ್ ಸಭೆ ಮಾಡಿ ಎಲ್ರಿಗೂ ವಾರ್ನ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ಆಟೋದಲ್ಲಿ ಯಾರೋ ಒಂದು ಲ್ಯಾಪ್ಟಾಪ್ ಬಿಟ್ಟು ಹೋಗಿದ್ರು, 70,000 ಮೌಲ್ಯದ ಲ್ಯಾಪ್ಟಾಪ್ ಅದು. ಅದನ್ನು ಆಟೋ ಡ್ರೈವರ್ ತುಂಬ ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿದಾರಂತೆ. ಆ ಆಟೋ ಡ್ರೈವರ್ಗೆ ಒಂದು ಹ್ಯಾಟ್ಸ್ ಆಫ್, ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೆ ಕೆಲಸ ಮಾಡಿದಿರಿ. ಅದೇ ರೀತಿ ವಾಯುಪಡೆಯ ಏರ್ಮ್ಯಾನ್ ಗ್ರೂಪ್ಗೆ ನೇಮಕಾತಿ ಯಾರಲ್ಲಿ ನಡೀತಾ ಇದೆ, 29 ಜನವರಿ ಇಲ್ಲಿ ನಡೀತಾ ಇದೆ. ಸೊ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಕೊನೆಯದಾಗಿ ಒಂದು ಖುಷಿ ವಿಚಾರ ಹೇಳೋದ್ರ ಮೂಲಕ ಇವತ್ತಿನ ದಿನದ ಕಾರ್ಯಕ್ರಮವನ್ನು ಮುಗಿಸೋಣ. ಖುಷಿ ವಿಚಾರ ಏನು ಅಂದರೆ, ನಿನ್ನೆ ನಡೆದಂತಹ ಪ್ರಥಮ T20 ಪಂದ್ಯದಲ್ಲಿ ಭಾರತ ಬ್ರಿಟಿಷರನ್ನ ಅಂದರೆ ಆಂಗ್ಲರನ್ನು ಸೋಲಿಸಿ 7 ವಿಕೆಟ್ಗಳ ಒಂದು ಬೃಹತ್ ಜಯವನ್ನು ಸಾಧಿಸಿ ಶುಭಾರ್ಪಣೆ ಮಾಡಿದೆ 2025ನೇ ಇಸವಿಗೆ. ಸೊ ಒಳ್ಳೆಯದಾಗಲಿ. ಈ ಮೂಲಕ ಭಾರತ ತಂಡ ಇನ್ನಷ್ಟು ಯಶಸ್ಸನ್ನು ಗಳಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಭಾನುವಾರ ವಿಶೇಷವಾಗಿ 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ. ಸೊ ಎಲ್ಲರೂ ಕೂಡ ತಪ್ಪದೇ ಅವತ್ತು ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂಥೇಳಿ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.